ನಮಃ. ಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿನ್ನಿದಿ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಸಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂ ಆಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲಾ ಲಿಂಗಕ್ಕೆ ಬಂದು, ನಿಷ್ಕಲಾ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಸರ್ವ ಶರಣರಿಗೂ ಶರಣೋ ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಕ್ಕ. ಅಕ್ಕ ನನ್ನ ಧ್ವನಿ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾವೆಲ್ಲ ನಿಡಸೋಸಿಯಿಂದ ಅಂದ್ರೆ ನಮ್ಮ ಊರಿನಿಂದ ತಮ್ಮ ಎಲ್ಲ ಮನೆಗಳಿಗೆ ಹೋಗಿ ಸುರಕ್ಷಿತವಾಗಿ ತಲುಪಿದ್ದೀರಿ ಅಂತ ಆ ಬಸವ ತಂದೆಯವರ ಕೃಪೆಯಿಂದ, ಎಲ್ಲ ಶರಣ ಶರಣೆಯರ ಆಶೀರ್ವಾದದಿಂದ ತಮ್ಮೆಲ್ಲರ ಮನೆಯನ್ನ ಸುರಕ್ಷಿತವಾಗಿ ತಲುಪಿದ್ದೀರಿ ಅಂತ ಭಾವಿಸ್ತಾ, ಒಂದು 3 ದಿವಸ ನಾವು ಒಂದು ಬೇರೆ ಲೋಕದಲ್ಲಿ ಸಂಚರಿಸುವ ಹಾಗೆ ಆ ಒಂದು ಕಮ್ಮಟದಲ್ಲಿ ಭಾಗಿಯಾಗಿ ಆನಂದದಿಂದ ಎಲ್ಲರೂ ಮೈ ಮರ್ತಿದ್ವು ಅಂದ್ರೂ ಏನು ಅಡ್ಡಿ ಇಲ್ಲ. ಅಷ್ಟೊಂದು
ಅಚ್ಚುಕಟ್ಟಾದ ಬಹಳ ಚೆನ್ನಾಗಿ ಅದನ್ನ ವ್ಯವಸ್ಥಿತವಾಗಿ ಸಂಘಟಕರು ಆಯೋಜಿಸಿದ್ದರು. ನಮ್ಮ ಸ್ವಾನುಭಾವದ ನೆಲೆ ಪರವಾಗಿ ಅಲ್ಲಿಯ ಪೂಜ್ಯರಿಗೆ, ನಿಡಸೋಸಿಯ ಜಗದ್ಗುರುಗಳಿಗೆ, ಅವರ ಪಾದಾರವಿಂದಗಳಿಗೆ ಹಣೆ ಮಣಿದು ನಮಸ್ಕರಿಸಲು ಮತ್ತು ಎಷ್ಟೊಂದು ಮಾತೃ ಹೃದಯದಿಂದ ನಮ್ಮನ್ನೆಲ್ಲ ಅವರ ಆತಿಥ್ಯ ಮರೆಯಲು ಸಾಧ್ಯವೇ ಇಲ್ಲ. ಎಷ್ಟೊಂದಂದ್ರೆ, ನಾನು ಅಜ್ಜಂಪುರ್ ಶೆಟ್ಟರ ಷಡಕ್ಷರಿ ಅವ್ರ ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳಿದ್ರು, ಎಷ್ಟ ಚೆನ್ನಾಗಿ ಯಾವ ಕಮ್ಮಟಗಳು ಆಗಿರ್ಲಿಲ್ಲ ಅಂತ. ಅಷ್ಟೊಂದು ಅಚ್ಚುಕಟ್ಟಾಗಿ ಈ ಕಮ್ಮಟ ನೆರವೇರಿತು. ಆ ನೆನಪುಗಳೊಂದಿಗೆ ನಾವು ಜೀವಿಸೋಣ, ಮತ್ತೆ ಮುಂದಿನ ಕಮ್ಮಟಕ್ಕೆ ಆಗೋಣ ಅಂತ ಹೇಳ್ತಾ, ನಮ್ಮ ಸ್ವಾನುಭವದ ನೆಲೆ ಹಾಗೇನೆ ನಿರಂತರವಾಗಿ ದಿನನಿತ್ಯ ಮಧ್ಯಾಹ್ನ ಹಾಗೆ ಸಾಯಂಕಾಲ ಈ ವರ್ಗಗಳೊಂದಿಗೆ ಮುಂದುವರಿತಾ ಇದೆ. ನಾವು ಆ ಕಮ್ಮಟದಲ್ಲಿ ಭಾಗವಾಗಿದ್ದಾಗಲೂ ಕೂಡ ಈ ವರ್ಗಗಳು ನಡೀತಾ ಇದ್ವು. ಅದನ್ನು ನಡೆಸಿಕೊಂಡು ಹೋದ ಎಲ್ಲಾ ಶರಣೆಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಈಗ ನಾವು ಶರಣರ ಶಿವಯೋಗವನ್ನ ಮತ್ತೆ ಮುಂದುವರಿಸೋಣ. ಇಲ್ಲಿಯವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ಓಂ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅಲ್ಲಿರುವ ಲಿಂಗಗಳ ಮಹತ್ವವನ್ನ ನೋಡಿದೆವು. ವಿಕಸನ ಕ್ರಮ 6ರಲ್ಲಿ ಆ 3 ದೀಕ್ಷೆಗಳು ಯಾವುವು, ಇಷ್ಟಲಿಂಗದ ಒಳಗಡೆ ಏನಿದೆ ಅದನ್ನ ನೋಡಿಕೊಂಡು ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ಒಂದು ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿದ್ವಿ. ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದ್ರೆ ಏನು, ನಿವೃತ್ತಿ ಮಾರ್ಗ ಅಂದ್ರೆ ಏನು ನೋಡಿಕೊಂಡು ಈಗ ಹಲವಾರು ತಿಂಗಳಿಂದ ನಾವು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ, ಆ 101 ಸ್ಥಳಗಳ ಒಂದು ಅಭ್ಯಾಸನ ಮಾಡ್ತಾ ಇದ್ದೀವಿ. ಈಗ ನಾವು ಕೊನೆಯಲ್ಲಿದ್ದೀವಿ, ಐಕ್ಯ ಮಹಾಲಿಂಗ ಸ್ಥಳ ಅಥವಾ ಐಕ್ಯ ಸ್ಥಳದಲ್ಲಿ ಇದ್ದೀವಿ. ಐಕ್ಯ ಅಂಗಸ್ಥಳಗಳನ್ನು ನಾವು ಅಭ್ಯಾಸನ ಮಾಡ್ತಾ ಇದ್ದೀವಿ. ಐಕ್ಯ ಸ್ಥಳ, ಸರ್ವಾಚಾರ ಸಂಪತ್ತು ಸ್ಥಳ, ಏಕಭಾಜನ ಸ್ಥಳ ಮತ್ತು ಸಹಭೋಜನ ಸ್ಥಳ ಅಂತ. ಈಗ ಏಕಭಾಜನ ಸ್ಥಳ ಅಂತ ಈ ಐಕ್ಯ ಸ್ಥಳದ 24 ಸಕಿಲೆಗಳು. ಅದರಲ್ಲಿ ನಾವು ಏನ್ ಮಾಡ್ತಾ ಇದ್ವಂದ್ರೆ, ಈ ಒಂದು ಏಕಭಾಜನ ಸ್ಥಳ 91ನೆಯ ಸ್ಥಳವನ್ನ ಅದು ಹೇಗಿದೆ ಏನಂದ್ರೆ, ನಮಗೆ ಶಿವ ಅಥವಾ ಪರಮನನ್ನು ಬಿಟ್ಟು ಯಾರನ್ನು ನಾವು ಪೂಜಿಸೋದಿಲ್ಲ, ಅರ್ಚಿಸೋದಿಲ್ಲ, ನೆನೆಸ್ಕೊಳ್ಳೋದಿಲ್ಲ. ಅದೇ ಏಕಭಜನ ಸ್ಥಳವಾಗಿದೆ. ಒಬ್ಬ ದೇವರು ನಮಗೆ, ಅದು ಪರಮ ಅಥವಾ ಪರಮಾತ್ಮ, ಪರವಸ್ತು. ಯಾಕೆ ಹಾಗೆ? ಈ ಜಗತ್ತಿನಲ್ಲಿ ತೋರುವ ವಸ್ತುಗಳೆಲ್ಲ ಪರಮಾತ್ಮನಿಂದ ಬೇರೆಯಾಗಿಲ್ಲ, ಅವೆಲ್ಲ ಶಿವಮಯವಾಗಿ ಶಿವಸ್ವರೂಪವೇ ಆಗಿವೆ ಅಂತ. ಹೀಗಾಗಿ ಅವನನ್ನು ಬಿಟ್ಟು ನನಗೆ ಬೇರೆ ಏನು ಕಾಣಿಸೋದಿಲ್ಲ. ಹೀಗಾಗಿ ಅವನು ಒಬ್ಬನೇ ಇರೋದ್ರಿಂದ ಏಕಭಾಜನಿ ಅಥವಾ ಏಕಭಾಜನ ಸ್ಥಳ. ಹೇಗೆ ಹರಿವ ನದಿಗಳು ಎಲ್ಲ ಹೋಗಿ ಸಮುದ್ರದಲ್ಲಿ ವಿಲೀನವಾಗ್ತಾವಲ್ಲ, ಅನೇಕ ನಾಮರೂಪಗಳು ಇರಬಹುದು, ಆದ್ರೆ ನನ್ನ ಒಂದು ತತ್ವ ಏನ್ ಹೇಳುತ್ತದೆ ಅಂದ್ರೆ, ಆ ಪರಮ ಒಬ್ಬನೇ, ಅವನೊಬ್ಬನನ್ನೇ ನಾನು ಆರಾಧಿಸುತ್ತೇನೆ. ಹೀಗಾಗಿ ನನಗೆ ಏಕಭಾಜನ ಸ್ಥಳಿ ಅಂತ ಕರೀತಾರೆ. ಎಲ್ಲವೂ ಅವನಿಂದಲೇ, ಆ ಪರಮಾತ್ಮನಿಂದಲೇ. ಆತ ಸರ್ವ ನಿಯಾಮಕ, ಎಲ್ಲ ಕಡೆ ಆತನ, ಎಲ್ಲಕ್ಕೂ ಅವನೇ ಕಾರಣ ಅಂತ ನಾವು ನೋಡಿದ್ವಿ ಹೋದ್ ಸಾರಿ. ಹೀಗಾಗಿ ಇವತ್ತು 79ನೇ ಈ ಏಕಭಾಜನ ಸ್ಥಳವನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ತಮಗೆಲ್ಲರಿಗೆ ಮತ್ತೊಮ್ಮೆ ಸುಸ್ವಾಗತ. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿ ಧಾರಣೆ ಮಾಡಿಕೊಂಡು, ಎದೆಯ ಮೇಲೆ ಇಷ್ಟಲಿಂಗ ಧಾರಣೆ ಮಾಡಿಕೊಂಡು, ಕುಳಿತ ಸ್ಥಿತಿಯಲ್ಲಿ ಶಿವಯೋಗದ ವರ್ಗವನ್ನ ಕೇಳಬೇಕು ಅಂತ ಭಿನ್ನ ಮಾಡಿಕೊಂಡು, ಇವತ್ತು 79ನೆಯ ವರ್ಗ ಅಲ್ಲಮ ಪ್ರಭುದೇವರ ವಚನದೊಂದಿಗೆ ಆಲಿಸೋಣ. ಯಾರಾದ್ರೂ ಇದನ್ನ ಪಠಿಸಿರಿ. ಕಾಯಗುಣ ಒಳಿದು. ಓಂ ಶ್ರೀ ಬಸವಲಿಂಗಾಯ ನಮಃ. ಕಾಯಗುಣ ಒಳೆದು ಜೀವನ್ಮುಕ್ತನಾದ ಬಳಿಕ ಸಮ್ಯಕ್ ಜ್ಞಾನವೆಂಬ ಶಾಂತಿ ದೊರೆಕೊಂಡಿತ್ತು ನೋಡಿರೆ. ಅಂತರಂಗ ಬಹಿರಂಗವೆಂಬುದನ್ನು ಅರಿಯನಾಗಿ ದ್ವೈತ್ವಾದ್ವೈತದ ನೀಕರಿಸಿ ನಿರ್ವಾಣ ನಿಷ್ಪತ್ತಿಯಾಗಿ ಗುಹೇಶ್ವರ ನಿಮ್ಮ ಶರಣರನು ಅನುಪಮ ಸುಖಿಯಾಗಿರ್ದೆನು. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 1085. ಶರಣಾರ್ಥಿಗಳು. ಶರಣು ಸರ್ವಮಂಗಳಕ. ಅಲ್ಲಂ ಪ್ರಭುದೇವರು ಏನ್ ಹೇಳ್ತಿದ್ದಾರೆ? ಈಗ ಐಕ್ಯ ಸ್ಥಳಕ್ಕೆ ಬಂದಿದ್ದೀವಿ ನಾವು. ಐಕ್ಯ ಸ್ಥಳದಲ್ಲಿ ಶಿವಯೋಗಿಯ ಅಂಗವೆಲ್ಲ ಈಗ ಲಿಂಗವಾಗಿ ಬಿಟ್ಟಿದೆ. ಕಾಯಗುಣ ಎಲ್ಲ ಹೋಗ್ಬಿಟ್ಟಿದೆ. ಕಾಯಗುಣ ಒಳಿದು
ಜೀವನ್ಮುಕ್ತನಾಗಿ ಕೇವಲ ಶಿವಜ್ಞಾನ ಅಥವಾ ಸಮ್ಯಕ್ ಜ್ಞಾನವೆಂಬ ಶಿವಜ್ಞಾನದ ಶಾಂತಿ ನಮಗೆ ಸಿಕ್ಕಿದೆ. ಅಂತರಂಗ ಮತ್ತು ಬಹಿರಂಗ, ತಾನು, ಇದಿರು ಅಂದ್ರೆ ನಾನು, ಆ ಇಷ್ಟಲಿಂಗ, ಇದೆಲ್ಲ ಹೋಗಿ ಆ ಎಲ್ಲ ಭಾವ ಬೇರೆ ಬೇರೆ ಅನ್ನೋ ಭಾವವೇ ಈಗ ಏನೂ ಉಳಿದಿಲ್ಲ. ದ್ವೈತ ಅದ್ವೈತವೆಂಬ ಭಾವವೂ ಅಳಿದು ನಿರ್ವಾಣದ ಸ್ಥಿತಿಯ ನಿಷ್ಪತ್ತಿಯಾಗಿದೆ, ಉತ್ಪನ್ನವಾಗಿದೆ. ಅಂತಹ ಶರಣನು ಏಕಭಾಜನ ಸ್ಥಳಿಯಾಗಿ ಅನುಪಮ ಶಿವಸುಖಿಯಾಗಿದ್ದಾನೆ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ. ದ್ವೈತ ದ್ವೈತವ ನೀಕರ್ಷಿ ನಿರ್ವಾಣ ನಿಷ್ಪತ್ತಿಯಾಗಿ ಗುಹೇಶ್ವರ ನಿಮ್ಮ ಶರಣನು ಅನುಪಮ ಸುಖಿಯಾಗಿರ್ದನು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮೋಳಿಗೆ ಮಾಯರೇನವರ ಒಂದು ವಚನ ಬರ್ತಾ ಇದೆ, ಓದಿ. ಏಕಾಕಾಶದಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೋಳಿಗೆ ಮಾರೆಯನವರ ವಚನ. ಏಕಾಕಾಶದಿಂದ ಅಂಬು ಸಂಭ್ರಮಿಸಿತ್ತು, ಬಹುವರ್ಣದ ಧರಿತ್ರಿಯಲ್ಲಿ ಅವರವರ ವರ್ಣಛಾಯೆ ನಿಂದಿತ್ತು. ಕೂಡಿ ವೇದಿಸಿ ಚರಿಸಲಾಗಿ ಒಂದೇ ಗುಣ ನಿಂದಿತ್ತು, ಅದು ತಟಾಕದಲ್ಲಿ ಆಶ್ರಯಿಸಲಾಗಿ ಸ್ತೋಮವಾಯಿತು. ಕೀಳಿನಲ್ಲಿ ನಿಂದು ಜಾಳಿಸಲಾಗಿ ಸ್ತೋಮ ಬಿಟ್ಟಿತ್ತು, ಭಾವಿಸಿ ನೋಡಿಹೆನೆಂದಡೆ ಪ್ರಮಾಣವಿಲ್ಲ ಕಂಡಯ್ಯ. ಇಂತೀ ಪ್ರಕಾರದಲ್ಲಿ ಜನಿಸಿದ ಪಿಂಡ ಹಿಂಗುವ ಠಾವಿನ್ನಾವುದೋ, ಒಂದು ಚಕ್ರದಲ್ಲಿ ಜನಿಸಿದ ನಾನಾ ವರ್ಣದ ಕುಂಭಗಳಿಗೆ ಸ್ಥೂಲ ಸೂಕ್ಷ್ಮದ ಅನ್ಯವ ಕಲ್ಪಿಸಲುಂಟೆ. ಒಂದೇ ಗುಣದ ಬಗೆಯಲ್ಲದೆ ಅಡಗಿದ ತತ್ವ ಮಧ್ಯೆಯ ತುತ್ತನೊಲ್ಲದೆ ನಿಶ್ಚಯವಾದೆ ನಿಕ್ಕಳಂಕ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 1590. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಅನ್ಪೂರ್ಣಕ. ಶರಣಪ್ಪರೇ. ಶರಣು. ನೋಡಿ, ಏಕಾಕಾಶದಿಂದ ಅಂಬು ಸಂಭ್ರಮಿಸಿತ್ತು. ಸುಮ್ಮನೆ ಈಗ ಹೊರಗಡೆ ಹೋಗಿ ನೀವು ನೋಡಿ, ಅಥವಾ ಸಾಯಂಕಾಲ ನೋಡಿ, ಮುಂಜಾನೆ ನೋಡಿ, ನಿರಭ್ರವಾದ ನೀಲಾಕಾಶ, ಒಂದು ಮೋಡವಿಲ್ದ ಇರೋ ಹಾಗೆ ನೋಡಿ. ಒಮ್ಮೊಮ್ಮೆ ಈ ಚಳಿಗಾಲದಲ್ಲಿ ಕಾಣಿಸುತ್ತೆ ಇಡೀ ನೀಲಾಕಾಶ, ಎಷ್ಟೊಂದು ಶುಭ್ರವಾಗಿ ನೀಲಿ ವರ್ಣದಿಂದ ಕೂಡಿರುತ್ತದೆ. ನೋಡ್ಬೋದು, ನೀವು ತಲೆ ಎತ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಅದೊಂದು ಸಂಭ್ರಮ. ಆದ್ರೆ ಅದೇ ಭೂಮಿಯಲ್ಲಿ ಬಹುವರ್ಣದ ಧರಿತ್ರಿಯಲ್ಲಿ ಅವರವರ ವರ್ಣ ಛಾಯೆ ನಿಂದಿತ್ತು. ಅಂದ್ರೆ ವೈವಿಧ್ಯಮಯ ವಿವಿಧ ವರ್ಣಗಳ ಸೃಷ್ಟಿ. ನೋಡಿ, ಈಗ ಹಸಿರು ವರ್ಣದ ಎಲ್ಲಾ ನೀವು ಬೆಳೆಯನ್ನು ನೋಡಬಹುದು. ಗುಲಾಬಿ ತೋಟದಲ್ಲಿ ನೋಡಿದ್ರೆ ಅಲ್ಲಿ ಗುಲಾಬಿ ಹೂಗಳ ಗುಲಾಬಿ ವರ್ಣ ನೋಡಬಹುದು. ಸೂರ್ಯಕಾಂತದ ಕೇಳಿಸ್ತಾ ಇಲ್ರಿ ಅಪ್ಪರ. ಕೇಳಿಸ್ತಾ ಇಲ್ಲ ಅಣ್ಣ. ಕೇಳಿಸ್ತಾ ಇಲ್ಲ ಸರ್. ನಿಮಿಷ ನೆಟ್ವರ್ಕ್ ಇಶ್ಯೂ ಇರಬಹುದು. ಇಲ್ಲ ಫೋನ್ ಬಂದ್ರಿ. ಯಾರಾದ್ರೂ ಒಂದು ವಚನ ಆಡಿ ಚೆನ್ನಾಗ್ತಾರ ಮಾಸ್ಟರ್. ನಾನು ಹೇಳಪ್ಪ. ಹೇಳ್ರಿ ಚಿನ್ನ. ಹೇಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.
ಬ್ರಹ್ಮಸೂತ್ರವನರಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನು ಹರಿದು ನಿರ್ಮಯನಾದೆನಾ ಕರ್ಮವನು ಹರಿದು ನಿರ್ಮಯನಾದೆನಾ ಅಷ್ಟದಳ ಮಂಟಪದ ಅಷ್ಟಕೋಣೆಗಳೊಳಗೆ ಅಷ್ಟಲಿಂಗಾರ್ಪಣೆಗೆ ಅಷ್ಟಪೂಜೆ ಅಷ್ಟಲಿಂಗಾರ್ಪಿತ ದೃಷ್ಟಿ ಪ್ರಸಾದದಿಂ ನಿಷ್ಠೆ ನಿಜದಲ್ಲಿ ನಿರಂಜನನ ಕಂಡೆನು ಬ್ರಹ್ಮಸೂತ್ರವನರಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನು ಹರಿದು ನಿರ್ಮಯನಾದೆನಾ ನವನಾಳ ಮಂಟಪದಿ ಹೇಳ್ತೀನಿ ನವಸೂತ್ರ ಪಟ್ಟಣದ ನವದ್ವಾರ ಬೀದಿಯೊಳು ನವನಾಳ ಬಾಗಿಲಿಗೆ ನವಕಲಶವು ನವಲಿಂಗ ಸ್ಥಾನಗಳಿಗೆ ನವ ಪೂಜೆ ನವಧೂಪ ನವದೀಪ ನವ ಮಂತ್ರ ನವ ಜಪಂ ನಮೋ ಬ್ರಹ್ಮಸೂತ್ರವನರಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನು ಹರಿದು ನಿರ್ಮಯನಾದೆನಾ ಆರು ನೆಲೆ ಮಂಟಪದ ಮೂರಾಯು ಕೋಣೆಗಳೊಳಗೆ ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು ಆರು ನೆಲೆಯನ್ನು ದಾಟಿ ಮೂರು ಬಾಗಿಲ ಮುಚ್ಚಿ ಮೀರಿ ಕಂಡೆನು ಮಹಾಗಣಲಿಂಗವಾ ಮೀರಿ ಕಂಡೆನು ಮಹಾಗಣಲಿಂಗವಾ ಬ್ರಹ್ಮಸೂತ್ರವನರಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನು ಹರಿದು ನಿರ್ಮಯನಾದೆನಾ ಆಕಾಶದ ಮೇಲೆ ನಿರಂತರ ತಾಣದಲ್ಲಿ ಲೋಕವನು ಹೊದ್ದದ ಶಿವನಲಯವು ಏಕಾಂತವಾಸದಲ್ಲಿ ಏಕೇಶ್ವರನ ಪೂಜೆ ಓಂಕಾರ ಮಂತ್ರದಲ್ಲಿ ಗೋಪ್ಯ ಗೋಪ್ಯಂ ಓಂಕಾರ ಮಂತ್ರದಲ್ಲಿ ಗೋಪ್ಯ ಗೋಪ್ಯಂ ಬ್ರಹ್ಮಸೂತ್ರವನರಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನು ಹರಿದು ನಿರ್ಮಯನಾದೆನಾ ಯಂತ್ರಸೂತ್ರದ ಕೆಳಗೆ ನಿರಂತರ ನಿಜವಿಡಿದು ಮಂತ್ರಭೇದವನರಿದು ಸಂತೈಸುತ್ತ ನಿಶ್ಚಿಂತ ನಿರ್ಜಾತ ನಿರವಯನೈದ ಮಹಾಂತ ಕೂಡಲ ಚೆನ್ನ ಸಂಗಯ್ಯನು ಮಹಾಂತ ಕೂಡಲ ಚೆನ್ನ ಸಂಗಯ್ಯನು ಬ್ರಹ್ಮಸೂತ್ರವನರಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನು ಹರಿದು ನಿರ್ಮಯನಾದಿನ ನಿರ್ಮಯನಾದಿನ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೂ ಚನ್ನಬಸವಣ್ಣವರ ಸ್ವರವಚನವನ್ನ ಆಡಿದಂತ ದಾಕ್ಷಿಣ್ಯವರ ಭಕ್ತಿಯ ಶರಣಾರ್ಥಿಗಳು. ಇನ್ನೂ ಜಾಯ್ನ್ ಆಗಿಲ್ಲ. ನಾನೊಂದು ಹೇಳಿ ಅಣ್ಣ ಅಷ್ಟೊತ್ತಿಗೆ ಹೇಳ್ರವ ಚಿಕ್ಕದಾಗಿ ಹೇಳ್ರವ ಚಿಕ್ಕದೊಂದು ಹೇಳ್ರಿ. ಚಿಕ್ಕದಾಗಿ ಹೇಳ್ಬೇಕಣ್ಣ. ಆಯ್ತಣ್ಣ, ನೀವು ಬೆಟ್ಟ ಹೇಗಕ್ಕಾಗ್ಲಿಲ್ಲ, ದೂರ್ಲಿಂದ ನೋಡ್ರಿ ಅಣ್ಣ. ಒಂದಿನ ಅಷ್ಟೇ ಜಾಯ್ನ್ ಆಗಿದ್ರಣ್ಣ. ಏನ್ರವ
ಕಮ್ಮಟದಲ್ಲಿ ನಿಮಗೆ ದರ್ಶನನೇ ಸಿಗ್ಲಿಲ್ಲ, ನಾನ್ ದೂರ್ಲಿಂದ ಎಲ್ಲ ಹೇಳ್ತೀನಿ ನೋಡಿದ್ರ. ಚಿಕ್ಕದಾಗಿ ವಚನ ಆಯ್ತು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾ ಹೇಳ್ರಿ ಹೇಳ್ರಿ ಹೇಳ. ಇದು ಅಕ್ಕಮಹಾದೇವಿ ವಚನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎರೆ ಎಂತೆ ಕರ ಕರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಹಾನು ಬೆರಗಾದೆ ಆವಿಗೆಯ ಕಿಚ್ಚಿನಂತೆ ಜರಿ ಜರಿದು ಬೆಂದೆ ಆಪತ್ತಿಗೆ ಸಖಿಯರ ನಾರನು ಕಾಣೆ ಅರಸಿ ಕಾಣದ ತನುವ ಬಯಸಿ ಕೂಡದ ಸುಖವ ಎನಗೆ ನೀ ಕರುಣಿಸು ಚೆನ್ನಮಲ್ಲಿಕಾರ್ಜುನ ಎನಗೆ ನೀ ಕರುಣಿಸು ಚೆನ್ನಮಲ್ಲಿಕಾರ್ಜುನ ಎರೆಯಂತೆ ಕರ ಕರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆನು ಬೆರಗಾದೆ ಆನು ಬೆರಗಾದೆ. ಶರಣು ಶರಣಾರ್ಥಿಗಳು. ಸರ್ವಮಂಗಲ ಅವರಿಗೆ ಶರಣಾರ್ಥಿಗಳು. ನುಲಿ ಸರ್ ಪ್ರಾರಂಭಿಸಿದ್ದೇವೆ ಸರ್ ನಾವು. ಆಯ್ತು ಅಣ್ಣ, ಒಂದೇ ನಿಮಿಷ. ಆಯ್ತು ಅಣ್ಣ ಸ್ಕ್ರೀನ್ ಕಾಣಿಸ್ತಾ ಇದೆ ಈಗ? ಹಾ ಕಾಣಿಸ್ತೈತೆ ಅಣ್ಣ. ಆಯ್ತು. ಉರಿಲಿಂಗ ಪೆದ್ದಿಯವರ ವಚನವನ್ನ ಯಾರಾದ್ರೂ ಓದಿ. ಲಿಂಗಕ್ಕೆಯು. ಹಲೋ, ನಾ ಓದ್ತೇನ್ರಿ ಅಣ್ಣ. ಓದಿ ಅಕ್ಕ. ಓಂ ಶ್ರೀ ಓದಿ. ಗುರು ಬಸವಲಿಂಗಾಯ ನಮಃ. ಲಿಂಗ ಹೇಳ್ರಿ ಅಕ್ಕ ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಲಿಂಗಕ್ಕೆಯು ತನಗೂ ಭಿನ್ನ ಭಾವವಿಲ್ಲೆಂದು ವೆಂಬು ಲಿಂಗಕ್ಕೆಯು ತನಗೆಯೂ ತೊಡಕು ಬಾಜನ ಎರಡೆಂಬ ಮಾತೆರಡದಾವಾಗಿ ಅಂಗವೆರಡಹುದು ಅಂಗವೆರಡಿಪಾತಂಗೆ ಲಿಂಗವಿಲ್ಲೆನಿಸಿತ್ತು ಲಿಂಗವಿಲ್ಲದಾತನು ಭವಿ ಎಂದೆನಿಸುವನು. ಇದು ಕಾರಣ ಲಿಂಗದಲ್ಲಿ ಅವಿರಳವಾಗಿ ಅಂಗಗುಣ ಭಂಗವ ಕಳೆದು ನಿರ್ಭಿನ್ನ ಮತನಾಗಿ ಉರುಳಿಂಗ ಪೆದ್ದೆ ಪ್ರಿಯ ವಿಶ್ವೇಶ್ವರನಲ್ಲಿ ಏಕಭಾಜನ ಸಮಣಿಸಿತ್ತಯ್ಯ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1497. ಸರ್ವರಿಗೂ ಶರಣು ಶರಣು ಪ್ರೇಮಕ್ಕ. ಉರಿಲಿಂಗ ಪೆದ್ದಿಯವರ ವಚನ ನೋಡಿ. ಲಿಂಗಕ್ಕೆ ಮತ್ತು ತನಗೆ ಯಾವುದೇ ಭಿನ್ನ ಭಾವ ಇಲ್ಲ ಅಂತಾರೆ. ಲಿಂಗಕ್ಕೆಯೂ ತನಗೆಯೂ ಭಿನ್ನ ಭಾವವಿಲ್ಲೆಂಬರು. ಲಿಂಗಕ್ಕೆಯೂ ತನಗೆಯೂ ಭಾಜನವೆರಡೆಂಬರು. ಆದರೆ ಲಿಂಗಕ್ಕೆ ಮತ್ತು ತನಗೆ ಭಾಜನವೆರಡು ಎನ್ನುತ್ತಾರೆ. ಆಗ ಸಮಸ್ಯೆ ಆಗ್ತಾ ಇದೆ. ಭಾಜನಗಳು ಎರಡೆಂಬ ಮಾತುಗಳು ಎರಡೆನಿಸುತ್ತವೆ. ಮಾತುಗಳು ಎರಡಾದಾಗ ಅಂಗಗಳು ಎರಡಾಗ್ತಾ ಇವೆ. ಎಲ್ಲಿ ಅಂಗಗಳು ಎರಡಾಗುತ್ತವೆಯೋ ಅಲ್ಲಿ ಲಿಂಗ ಇಲ್ಲ ಆಗ್ತಾ ಇದೆ. ಲಿಂಗವಿಲ್ಲದಾತನು ಭವಿ ಎಂದೆನಿಸ್ತಾನೆ. ಆದ್ದರಿಂದ ಶರಣನು ಲಿಂಗದಲ್ಲಿ ಒಂದಾಗಿ ಅಂಗಗುಣಭಂಗವನ್ನ ಕಳೆದು ಅಭಿನ್ನವಾದಂತಹ ನಿರ್ಭಿನ್ನ ಮತನಾದಾಗ ಅಲ್ಲಿ ಏಕಭಾಜನ ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಉರುಲಿಂಗ ಪೆದ್ದಿಗಳು. ಅಂದ್ರೆ ಲಿಂಗಕ್ಕೆಯೂ ತನಗೆಯೂ ಅಂದ್ರೆ ಎಳ್ಳಷ್ಟು ಭಿನ್ನ ಭಾವ ಇರಬಾರ್ದು. ಈಗ ಐಕ್ಯ ಸ್ಥಳದಲ್ಲಿ ಲಿಂಗ ಬೇರೆ ನಾನು ಬೇರೆ ಇಲ್ಲಿದ್ರೆ ಏನಾಗುತ್ತೆ? ಲಿಂಗಕ್ಕೆ ಒಂದು ಭಾಜನ, ನನಗೊಂದು ಭಾಜನ. ಭಾಜನ ಎರಡಂದ್ರೆ ಏನಾಗುತ್ತೆ? ಎರಡಾಗುತ್ತೆ. ಎರಡು ಅಂದಕ್ಕೆ ಲಿಂಗಕ್ಕೊಂದು ಅಂಗ, ನನಗೊಂದು ಅಂಗ. ಅಂಗ ಎರಡಾದಾಗ ಏನಾಗುತ್ತೆ? ಲಿಂಗವೇ ಇಲ್ಲ ಅನ್ಸುತ್ತದೆ. ಲಿಂಗವಿಲ್ಲ ಎಂದ ತಕ್ಷಣ ನಾವು ಭವಿ ಅನ್ಸ್ಬೇಕಾಗ್ತಾ ಇದೆ. ಇದು ಕಾರಣ ಲಿಂಗದಲ್ಲಿ ಅವಿರಳನಾಗಿ ಅಂಗಗುಣ ಭಂಗವ ಕಳೆದು
ಪೂರ್ಣವಾಗಿ ದೇಹಾಭಿಮಾನವನ್ನ ತೊರೆದು ನಿರ್ಭಿನ್ನಮತನಾಗಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನಲ್ಲಿ ಏಕಭಾಜನ ಅಂದ್ರೆ ಏನು? ಈಗ ಕೇವಲ ಪರಮ, ನಾನೂ ಇಲ್ಲ, ಲಿಂಗವೂ ಇಲ್ಲ, ಅಂಗವೂ ಇಲ್ಲ, ಕೇವಲ ಪರವಸ್ತು ಮಾತ್ರ ಏಕಭಾಜನ ಸಮನಿಸಿತ್ತಯ್ಯ ಅಂತ ಉರುಲಿಂಗ ಪೆದ್ದಿಗಳು ಹೇಳ್ತಾ ಇದ್ದಾರೆ. ಷಣ್ಮುಖ ಸ್ವಾಮಿಗಳ ಒಂದು ವಚನ ಬರ್ತಾ ಇದೆ, ಅಂಗದ ಗುಣವಳಿಯದೆ. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗದ ಗುಣ ಒಳಿಯದೆ, ಪ್ರಾಣದ ಪ್ರಪಂಚ ಹಿಂಗದೆ, ಭಾವದ ಭ್ರಮೆ ಯುಡುಗದೆ, ಮನದ ಮಾಯ ಒಡಗದೆ, ಆತ್ಮನ ಅಹಂ ಮಮತೆ ಕೆಡದೆ, ಲಿಂಗಕ್ಕೆ ತಮಗೆ ಏಕ ಭಾಜನವೆಂದು ನುಡಿದ ಕಾಕು ಮಾನವರ ನೇನೆಂಬೆನಯ್ಯ ಅಖಂಡೇಶ್ವರ. ಸಮಗ್ರ ವಚನ ಸಂಪುಟ 14, ವಚನದ ಸಂಖ್ಯೆ 905. ಅವಕಾಶ ನೀಡಿ ಆಲಿಸಿದ ಎಲ್ಲರಿಗೂ ಬಸವಭಕ್ತಿಯ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಬೃಂಗೇಶನ. ಶರಣು ಅಪ್ಪ. ಶರಣು ಅಣ್ಣ. ನೋಡಿ, ಷಣ್ಮುಖ ಸ್ವಾಮಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲಿವರೆಗೆ ಈ ದೇಹಾಭಿಮಾನ ಅಂತಿರುತ್ತಲ್ಲ, ದೇಹಾಭಿಮಾನ ಅದು ಅಂಗದ ಗುಣ, ಅದು ಅಳಿಯಬೇಕು. ಪಂಚ ಪ್ರಾಣವಾದ ಈ ಲೌಕಿಕ ಜಗತ್ತಿನ ವ್ಯಾಮೋಹ ಹಿಂಗಬೇಕು, ಭಾವದ ಭ್ರಮೆ ಅಡಗಬೇಕು, ಮನವನ್ನು ಆವರಿಸಿದ ಮಾಯೆಯು ನಷ್ಟವಾಗಬೇಕು, ಆತ್ಮನ ಅಹಂಕಾರ ಮಮಕಾರ ಸಹ ಕೆಡಬೇಕು. ಇದೆಲ್ಲ ಸಾಧಿಸದೆ ಲಿಂಗಕ್ಕೂ ಮತ್ತು ತಮಗೂ ಏಕಭಾಜನವೆಂದರೆ ಅವರಿಗೆ ಕಾಕು ಮಾನವರು ಅಂತಾರೆ ಅಂತ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ. ಹೀಗಾಗಿ ಅಂಗದ ಗುಣ ಅಳಿಯಬೇಕು ಅಂದ ತಕ್ಷಣ ಏನಂದ್ರೆ, ನನ್ನಲ್ಲಿರುವ ಅಹಂಭಾವ ನಷ್ಟವಾಗಬೇಕು. ನಾನು ಹಾಗೆ, ನಾನು ಹೀಗೆ, ನನಗೆ ಅದು ಗೊತ್ತಿದೆ, ನನಗಿದು ಗೊತ್ತಿದೆ, ನನ್ನಂತ ಜ್ಞಾನಿ ಯಾರೂ ಇಲ್ಲ, ನನ್ನನ್ನು ಎಲ್ಲರೂ ಪೂಜಿಸ್ತಾರೆ, ಆರಾಧಿಸ್ತಾರೆ, ಅಭಿಮಾನಿಗಳಿದ್ದಾರೆ ನನಗೆ. ಆತ್ಮನ ಅಹಂ ಮಮತೆ ಕೆಡದೆ, ಲಿಂಗಕ್ಕೆ ತಮಗೆ ಏಕಭಾಜನವೆಂದು ನುಡಿಯುವ ಇಲ್ಲ, ನಾನು ಮತ್ತು ಲಿಂಗೈಕ್ಯವಾದ್ರೂ ಸಹ ಪರವಸ್ತುವೇ, ಆತನಿಗೆ ಏಕಭಾಜನವಾಗ್ತಾ ಇದೆ ಹೊರತು ನನಗಾಗೋಲ್ಲ. ಹೀಗಾಗಿ ನಾನು ಏಕಭಾಜನ ಸ್ಥಳದಲ್ಲಿ ನಿಂತಾಗ ಪೂರ್ಣವಾಗಿ ನನ್ನ ದೇಹಾಭಿಮಾನವನ್ನ ಬಿಡಬೇಕಾಗ್ತಾ ಇದೆ. ಆದಯ್ಯನವರು ಒಂದು ವಚನ ಬರ್ತಾ ಇದೆ, ಕಾಲಕರ್ಮ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಲ ಕರ್ಮ ಬಿಂದು ಮಾಯೆ ಜೀವ ಪ್ರಕೃತಿ ಮಲರೋಧನ ಕಳವು ಹಿಂಸೆ ತೃಷೆ ನಿದ್ರೆ ವ್ಯಸನಕ್ಕೆ ಕ್ಲೇಶ ಕಾಮಾದಿಗಳುಳ್ಳನ್ನಕ್ಕರ ಏಕಭಾಜನವೆಲ್ಲಿಯದೋ ಇವೆಲ್ಲವ ಕಳೆದುಳಿದಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗದೊಡನೆ ಏಕಭಾಜನ ದೊರಕಂಬುದು. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 881. ಶರಣು ಶರಣಾರ್ಥಿಗಳು. ಶರಣು ಸರ್ಪಭೂಷಣನ್ನ. ಆದಯ್ಯನವರು ನಿಮಗೆ ಏಕಭಾಜನ ಆಗ್ಬೇಕಾಗಿದ್ರೆ, ಅದು ದೊರಕೊಳ್ಬೇಕಾಗಿದ್ರೆ, ಲಭಿಸಬೇಕಾಗಿದ್ರೆ ಏನ್ ಮಾಡ್ಬೇಕು? ಕಾಲ, ಕರ್ಮ, ಬಿಂದು, ಮಾಯೆ, ಜೀವ, ಪ್ರಕೃತಿ, ಆ 3 ಮಲಗಳು, ದುಃಖ, ಕಳವು, ಹಿಂಸೆ, ತೃಷೆ, ನಿದ್ರೆ, ವ್ಯಸನ, ಕ್ಲೇಶ, ಕಾಮಾದಿಗಳು ಇವೆಲ್ಲೆಲ್ಲಿ ಇರ್ತಾವೋ ಬಾಧಿಸುವವರಲ್ಲಿ ಏಕಭಾಜನ ಎಲ್ಲಿ ಬರ್ತಾ ಇದೆರಿ ಅಂತ ಕೇಳ್ತಾ ಇದ್ದಾರೆ. ಅವೆಲ್ಲವನ್ನ ನಿರಸನ ಮಾಡಿದಾಗಲೇ ಲಿಂಗದಲ್ಲಿ ಏಕಭಾಜನ ಲಭಿಸುವುದೆಂದು ಶರಣರು ಅರುಹಿತ್ತಿದ್ದಾರೆ. ಕಾಲ, ಕರ್ಮ, ಬಿಂದು, ಮಾಯೆ, ಜೀವ, ಪ್ರಕೃತಿ, ಈ 3 ಮಲೆಗಳು, ಅಳೋದು, ದುಃಖ, ರೋದನ ಅಂದ್ರೆ ದುಃಖ, ಕಳವು, ಹಿಂಸೆ, ತೃಷೆ, ನಿದ್ರೆ, ಇವೆಲ್ಲ ವ್ಯಸನಗಳು, ಕ್ಲೇಶ ಕಾಮಾದಿಗಳು ಇವೆಲ್ಲ ನಮ್ಮಲ್ಲಿ ಇರೋ ತನಕ ಆ ಏಕಭಾಜನ, ಆ ಪರವಸ್ತುವಿನ ಆರಾಧನೆ ಆಗೋದೇ ಇಲ್ಲ. ಇವೆಲ್ಲವ ಕಳೆದುಳಿದಾಗ ಮಾತ್ರ, ಅಳಿದು ಹೋದಾಗ ಮಾತ್ರ ಏಕಭಾಜನ ಅಂತ ನಮಗೆ ಸಿಗೋದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮತ್ತೆ ಷಣ್ಮುಖ ಸ್ವಾಮಿಗಳು ಈ ಏನೇನಾಗಬೇಕು ಏಕಭಾಜನ ಆಗ್ಬೇಕಾದ್ರೆ ಅನ್ನೋದು ಹೇಳ್ತಾ ಇದ್ದಾರೆ. ಗರ್ವಾಹಂಕಾರ ಒಳಿದು. ಓದಿ ನೋಡೋಣ. ಗರ್ವಾಹಂಕಾರ ಒಳಿದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಷಣ್ಮುಖ ಶಿವಯೋಗಿಯವರ ವಚನ. ಗರ್ವಾಹಂಕಾರ ಒಳಿದು ಸರ್ವ ಕರಣಗಳು ತರಹರವಾಗಿ ಸರ್ವಾಂಗದಲ್ಲಿ ಸರ್ವಾಚಾರ ನೆಲೆಗೊಂಡ ಲಿಂಗೈಕ್ಯಂಗೆ ಅಖಂಡ ಪರಿಪೂರ್ಣ ಮಹಾಲಿಂಗವೇ ಭಾಜನವಾಗಿ ಆ ಘನ ಮಹಾಲಿಂಗಕ್ಕೆ ಆ ನಿಜ
ಲಿಂಗೈಕ್ಯನ್ನೇ ಭಾಜನವಾಗಿ ಅಂಗಲಿಂಗವೆಂಬ ಉಭಯ ಭಾವವಳಿದು ಕ್ಷೀರ ಕ್ಷೀರವ ಬೆರೆದಂತೆ ಅವಿರಳ ಸಮರಸವಾಗಿರ್ಪ ಲಿಂಗೈಕ್ಯಂಗೆ ಏಕಭಾಜನವಲ್ಲದೆ ಉಳಿದವರಿಗೆಲ್ಲಿಯದಯ್ಯ ಅಖಂಡೇಶ್ವರ. ಸಮಗ್ರ ವಚನ ಸಂಪುಟ 14 ವಚನದ ಸಂಖ್ಯೆ 904. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಶರಣು ಮಹಾದೇವಿ ಅಕ್ಕ. ಷಣ್ಮುಖ ಸ್ವಾಮಿಗಳು ಹೇಳ್ತಿದ್ದಾರೆ ನೋಡಿ, ಗರ್ವ ಅಹಂಕಾರ ಇವೆಲ್ಲ ಅಳಿದು ಸರ್ವ ಕರಣಗಳು ನನ್ನಲ್ಲಿ ನಿಯಂತ್ರಣವಾಗಿ ಸರ್ವಾಂಗದಲ್ಲಿ ಸರ್ವಾಚಾರಗಳ ಸಂಪತ್ತು ನೆಲೆಸಿದ ಲಿಂಗೈಕ್ಯನಿಗೆ ಮಾತ್ರ ಆ ಅಖಂಡ ಪರಿಪೂರ್ಣ ಮಹಾಲಿಂಗವೇ ಭಾಜನವಾಗ್ತಾ ಇದೆ. ಆ ಘನ ಮಹಾಲಿಂಗಕ್ಕೆ ಆ ನಿಜಲಿಂಗೈಕ್ಯನೇ ಭಾಜನವಾಗಿ ಅಲ್ಲಿ ಅಂಗ ಮತ್ತು ಲಿಂಗವೆಂಬ ಉಭಯ ಭಾವ ಅಳಿದು ಎಷ್ಟೊಂದು ಅಳಿತಾವೆ. ಹೇಗೆ ಅಂದ್ರೆ ಕ್ಷೀರಕ್ಕೆ ಕ್ಷೀರವ ಬೆರೆತಂತೆ, ಹಾಲಿಗೆ ಹಾಲು ಬೆರೆತಂತೆ ಅಭಿನ್ನವಾದ ಸಮರಸವಾದ ಲಿಂಗೈಕ್ಯನಿಗೆ ಏಕಭಾಜನ ಸಮನಿಸುತ್ತದೆಯೇ ಹೊರತು ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಗರ್ವ ಮತ್ತು ಅಹಂಕಾರ ಹೋಗ್ಬೇಕಲ್ಲ, ಹೋಗಲ್ಲ, ಅಷ್ಟು ಇದರಲ್ಲಿ ಹೋಗಲ್ಲ ಅದು. ನೀವು ಕಮ್ಮಟದಲ್ಲಿ ನೋಡಿ ವಿರಕ್ತ ಸ್ವಾಮೀಜಿ ಅಂತ ನೀವು ನೋಡಿದ್ರಿ, ಎಷ್ಟೋ ಸ್ವಾಮೀಜಿಯವರ ದರ್ಶನ ಎಲ್ಲ ಆಯ್ತು. ನಾನು ಸುಮ್ಮನೆ ನಿಮಗೆ ಇದು ಸ್ಥಳ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಆ ಕಮ್ಮಟದಲ್ಲಿ ಯಾವಾಗ ಆಮಂತ್ರಣ ಪತ್ರಿಕೆಯಲ್ಲಿ ತಮ್ಮ ಒಂದು ಹೆಸರು ಇರೋದಿಲ್ವೋ ಆ ಸ್ವಾಮೀಜಿಗಳು ಅಲ್ಲಿ ಕಾಣಿಸಲ್ಲ. ವೇದಿಕೆ ಮೇಲೆ ತಮ್ಮ ಹೆಸರು ಬರಬೇಕು, ಅವ್ರನ್ನ ವೇದಿಕೆ ಮೇಲೆ ನೀವು ಕರೆತಂದಾಗ ಮಾತ್ರ ಅವರು ಅಲ್ಲಿ ಪ್ರತ್ಯಕ್ಷವಾಗ್ತಿದ್ರೆ ವಿನಃ ಸುತ್ತಮುತ್ತಲೂ ನಮ್ಮ ಊರಿನ ಸುತ್ತಮುತ್ತಲೂ ಇಲ್ಲವೆಂದರೆ ಒಂದು 20 ವಿರಕ್ತ ಮಠದ ಸ್ವಾಮಿಗಳಿದ್ರೆ ಅಲ್ಲಿ ಬಂದಿರೋರು ಕೇವಲ ಒಂದು 8-10. ಯಾಕೆ ಬಂದು ಕೇಳಬಾರ್ದಾಗಿತ್ತು 3 ದಿನ ಎಲ್ಲಾ ತತ್ವಗಳನ್ನ? ಪಂಚಾಚಾರಗಳ ಬಗ್ಗೆ ಹೇಳ್ತಾ ಇದ್ರು, ಶಟಸ್ಥಲಗಳ ಬಗ್ಗೆ ಹೇಳ್ತಾ ಇದ್ರು, ಅಷ್ಟಾವರಣಗಳ ಬಗ್ಗೆ ಹೇಳ್ತಾ ಇದ್ರು. ಅದನ್ನ ನನ್ನ ಕಿವಿಯಲ್ಲಿ ಹಾಕೋಬೇಕಲ್ಲ. ಬರೋಲ್ಲ. ಯಾಕೆ? ಒಂದು, ನನ್ನ ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಹೆಸರಿಲ್ಲ. 2ನೇದು, ವೇದಿಕೆ ಮೇಲೆ ನನಗೆ ಒಂದು ಕುರ್ಚಿಯನ್ನ ಕೊಟ್ಟಿಲ್ಲ. ಏನ್ ಮಾಡ್ತೀರಾ? ಗರ್ವಾಹಂಕಾರ ಬಳಿದು ಸರ್ವ ಕರಣಗಳು ತರಹರವಾಗಿ ಸರ್ವಾಂಗದಲ್ಲಿ ಸರ್ವಾಚಾರ ನೆಲೆಗೊಂಡ ಲಿಂಗೈಕ್ಯಂಗೆ ಅವನಿಗೆ ಮಾತ್ರ ಅದು ಮಹಾಲಿಂಗವೇ ಭಾಜನವಾಗ್ತಾ ಇದೆ ಹೊರತು ಅದು ಆಗೋಲ್ಲ ರೀ, ಅದಾಗೋಲ್ಲ. ಆದ್ರೆ ನಮ್ಮ ಸ್ವಾನುಭಾವದ ನೆಲೆಯಲ್ಲಿರುವ ನಾವೆಲ್ಲ ಸದಸ್ಯರು, ನಾವೆಲ್ರು, ನಾನು ಯಾರ ಹೆಸರು ತಗೊಳ್ಳಲ್ಲ, ನಾವೆಲ್ರು ನಮ್ಮ ಕಮ್ಮಟಕ್ಕೆ ಬರೋರನೆ, ನಾವು ಕೂತ್ಕೊಳ್ಳೋರನೆ. ನಮ್ಮ ಹೆಸರಿರ್ಲಿ ಬಿಡ್ಲಿ, ನೀವೇನ್ ಹೇಳ್ತಿರೋ ಅದನ್ನ ಮಾಡ್ತೀವಿ. ನಮಗೆ ಅಲ್ಲಿ ವೇದಿಕೆ ಮೇಲೆ ಬೇಕು ಅಥವಾ ನಮ್ಮ ಇಡೀ ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಹೆಸರಿರ್ಬೇಕು ಆ ತರದ ಏನು ಭಾವನೆ ಇಲ್ಲ. ಯಾಕೆ? ನಮಗ್ ಗೊತ್ತಾಗಿದೆ ರೀ ಶಿವಯೋಗ ಅಂದ್ರೆ ಏನು. ಗರ್ವ ಅಹಂಕಾರ ಬಳಿದು ಸರ್ವಕರಣಗಳು ತರಹರವಾಗಿ ಸರ್ವಾಂಗದಲ್ಲಿ ಸರ್ವಾಚಾರ. ನಾನು ಆ ಅಹಂಭಾವನೆಯಲ್ಲೇ ಇದ್ದೆ. ಇಲ್ಲ, ನನಗೇನು, ನನ್ನ ಎಲ್ಲೂ ಆಮಂತ್ರಣ ಪತ್ರಿಕೆಯಿಲ್ಲ, ನನ್ನ ಹೆಸರಿಲ್ಲ ಅಂತ ನಾನು ಅಂದ್ಕೊಂಡಿದ್ದಾದ್ರೆ ಈ ಒಂದು ಚರ್ಚೆಗೆ ಏನು ಮಹತ್ವ ಇರುತ್ತೆ ಹೇಳಿ? ಇಲ್ಲ. ನಮ್ಮ ಸ್ವಾನುಭವದ ನೆಲೆಯಲ್ಲಿರುವ ಎಲ್ಲಾ ಶರಣೆಯರು ಅಲ್ಲಿ ಯಾಕೆ ಓಡೋಡಿ ಬರ್ತಾರೆ ಅಂದ್ರೆ ಅಲ್ಲೇನೋ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರಾ, ಏನ್ ಬಿರುದು ಕೊಡ್ತಾ ಇದ್ದಾರಾ, ಪದವಿ ಕೊಡ್ತಾ ಇದ್ದಾರಾ? ಇಲ್ಲ. ಗರ್ವಾಹಂಕಾರ ಬಳಿದು ಸರ್ವಕರ್ಣಗಳು ತರಹರವಾಗಿ. ಯಾಕೆ? ನಮ್ಮ ಸರ್ವಾಂಗದಲ್ಲಿ ಸರ್ವಾಚಾರ ನೆಲೆಗೊಂಡಿದೆ. ಅದಕ್ಕೆ ಬರ್ತೀವಿ ನಾವು. ನಮ್ಗೆ ಗೊತ್ತಿದೆ ಕ್ಷೀರವ ಬೆರೆತಂತೆ ಅಂಗ ಲಿಂಗವೆಂಬ ಉಭಯ ಭಾವ ಬಳಿದು ನಮ್ಗೆಲ್ಲ ಹೋಗ್ಬಿಟ್ಟಿದೆ ಅದು. ಅದಕ್ಕೆ ಮತ್ತೆ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ, ಅಂಗವಿಕಾರಿಗೇಕೋ ಲಿಂಗದೊಡನೆ ಏಕಭಜನ. ಅಂಗವಿಕಾರಿ ಅಂದ್ರೆ ಏನು? ನಾನು ಹಾಗೆ, ನಾನು ಹೀಗೆ, ನಾನು ಅಷ್ಟು ದೊಡ್ಡವನು, ನನ್ನನ್ನೆಲ್ಲರೂ ಸನ್ಮಾನಿಸ್ಬೇಕು, ಮೇಲೆ ಕೂಡಿಸ್ಬೇಕು, ನಾನು ಹೇಳಿದ್ದನ್ನೇ ಕೇಳಬೇಕು. ಅಂಗವಿಕಾರಿಗೇಕೋ ಲಿಂಗದೊಡನೆ ಏಕಭಾಜನ. ಆತ್ಮಸುಖಿಗೇಕೋ ಲಿಂಗದೊಡನೆ ಏಕಭಾಜನ. ಹುಸಿ ಡಂಬಕಗೇಕೋ ಲಿಂಗದೊಡನೆ ಏಕಭಾಜನ. ಹುಸಿ ಡಂಬಕ ಅಂದ್ರೆ ಏನು? ಅರ್ಥನೇ ಆಗಿಲ್ಲ ರೀ ಇದು. ಐಕ್ಯ ಸ್ಥಳದ ತನಕ ನಾನು ಮಾಡಿಕೊಂಡ ಪಯಣ, ನಾನು ನಡೆದುಕೊಂಡ ಬಂದ ಪಯಣದ ಹೆಜ್ಜೆಗಳ ಗುರ್ತೇ ನನಗೆ ಸಿಗ್ಲಿಲ್ಲ. ಹುಸಿ ಡಂಬಕನಾಗಿ ಬಿಟ್ಟೆ. ನಾನು ಹೇಳ್ತಾ ಹೋದೆ, ಆದ್ರೆ ನಾನು ನಡೆಯಲ್ಲಿ ಹುಸಿ ಡಂಬಕನಾಗಿ ಬಿಟ್ಟಿದ್ದೆ. ಚಾರ ಚೋರಂಗೇಕೋ ಲಿಂಗದೊಡನೆ. ಚಾರ ಚೋರ ಅಂದ್ರೆ ಏನು? ಈ ತತ್ವಗಳನ್ನ ಮಾರ್ತಾ ಹೋಗೋದು, ಎಲ್ರಿಗೂ ಅದನ್ನ ಮಾರ್ತಾ ಹೋಗೋದು. ನೀನೇನ್ ಹೀಗಿದೀಯಾ? ನೀ ಆ ನಡೆಯಲ್ಲಿದೀಯಾ? ಇಲ್ಲ. ಚಾರ ಚೋರಂಗೇಕೋ ಲಿಂಗದೊಡನೆ. ಅವ್ರು ಏನಾದ್ರೂ ಮಾಡ್ಲಿ,
ಆದ್ರೆ ನಿನಗೆ ಅದು ಏಕಭಜನವಾಗಲು ಎಂದೂ ಸಾಧ್ಯವಿಲ್ಲ. ಯಾಕೆ? ನೀನು ಅಂಗವಿಕಾರಿಯಾಗಿದ್ದೀಯಾ, ನೀನು ಆತ್ಮಸುಖಿಯಾಗಿದ್ದೀಯಾ, ನೀನು ಹುಸಿಡಂಬಕ ಆಗಿದ್ದೀಯಾ, ಮತ್ತು ನೀನು ಚಾರಚೋರ ಆಗಿದ್ದೀಯಾ. ಏಕಭಾಜನ ಅಂದ್ರೆ ಆ ಪರವಸ್ತು ನೀನೇ ಆಗುವ ಒಂದು ಪರಿ ಏನಿದೆಯಲ್ಲ, ಆ ಏಕಭಾಜನ ನೀನು ಆಗ್ಬೇಕಾಗಿದೆಯಲ್ಲ, ಇದೆಲ್ಲ ಇದ್ರೆ ಅದು ಆಗೋಲ್ಲ ಅಂತ ಷಣ್ಮುಖ ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಈಗ ಮುಂದಿನ ಸ್ಥಳಕ್ಕೆ ಹೋಗೋಣ, ಸಹಭೋಜನ ಸ್ಥಳ. ಯಾಕೆ ಕಮ್ಮಟದಲ್ಲಿ ಶಟಸ್ಥಲ 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 ಅಂತ ಮೇಲಿನ ಮೇಲೆ ಹೇಳ್ತಾರೆ ಅಂದ್ರೆ, ಶಿವಯೋಗ ಸಮನಿಸಬೇಕಾದರೆ ಲಿಂಗಾಂಗ ಸಾಮರಸ್ಯದಲ್ಲಿ ನಾವು ಒಳಗೆ ಹೋಗ್ಬೇಕಾದ್ರೆ ಶಟಸ್ಥಲದ ಕ್ರಮವನ್ನ ಅರಿತಿರಬೇಕು ಅಲ್ಲ, ಅರಿತಿರಲೇಬೇಕು. ಹಾಗೇನೆ ಸಂಸಾರ ಬಂಧನದಿಂದ ಸ್ವಲ್ಪವಾದರೂ ಮುಕ್ತವಾಗಿರಬೇಕು. ಅಯ್ಯೋ ನನಗೆ ಬರೋಕ್ಕಾಗೋಲ್ರಿ, ಅಲ್ಲೂ ಬರೋಕ್ಕಾಗೋಲ್ಲ, ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಇಲ್ಲ, ಸಂಸಾರದ ಭ್ರಮೆ ಎಳೆದಿರಬೇಕು. ಲಿಂಗಾಂಗ ಸಂಯೋಗವಾಗಿರಬೇಕು ಅಂದ್ರೆ ಕನಿಷ್ಠವಾಗಿ ಎದೆಯ ಮೇಲೆ ಇಷ್ಟಲಿಂಗವಾದ್ರೂ ಇರಬೇಕು. ಅದು ಇಲ್ಲದೆ ನಾನು ಕಮ್ಮಟಕ್ಕೆ ಬರ್ತೀನಂದ್ರೆ ಹೇಗೆ? ಯಾಕೆ ಬರ್ತೀರಿ? ಲಿಂಗಾಂಗ ಸಂಯೋಗವಿಲ್ಲದೆ ಆ ಕಮ್ಮಟಕ್ಕೆ ಬಂದು ಏನು ಉಪಯೋಗ ಹೇಳಿ? ಹಾಗೇನೆ ಪರಶಿವನೇ ಏಕಮೇವಾದ್ವಿತೀಯನೆಂದು ಅರಿತು ಆತನಲ್ಲಿ ಬೆರೆಸಿ ಬೇರಿಲ್ಲದಿರಬೇಕು. ಅಲ್ಲಿಯೂ ಬಂದು ಮತ್ತೆ ಬೇರೆ ಯಾವುದಾದ್ರೂ ದೇವತೆಯನ್ನ ಮನಸ್ಸಿನಲ್ಲಿ ತಂದ್ಕೊಂಡ್ ಬಂದ್ರೆ ಅದಕ್ಕೇನು ಅರ್ಥ ಇರುತ್ತೆ? ಏನಂದ್ರೆ ಸರ್ವಂ ಲಿಂಗಮಯಂ ಪ್ರೋಕ್ತಂ ಲಿಂಗಶ್ಯ ಸಹ ವರ್ತತೆ. ಅಂದ್ರೆ ಎಲ್ಲವೂ ಆ ಪರಮನಿಂದಾಗಿದೆ, ಎಲ್ಲವೂ ಪರಶಿವನಿಂದ ಆಗಿದೆ, ಲಿಂಗಮಯವಾಗಿದೆ. ಹೀಗಾಗಿ ಅವನು ಎಲ್ಲಿದ್ದಾನೆ ರೀ? ಆ ಲಿಂಗ ಎಲ್ಲಿದೆ ರೀ? ಆತನನ್ನೇ ಎದೆ ಮೇಲಿದ್ದಾನೆ, ನನ್ನೊಳಗೆ ಇದ್ದಾನೆ, ನನ್ನ ಅಂತರಂಗದಲ್ಲಿ ಇದ್ದಾರೆ. ಹೀಗಾಗಿ ಇದು ಈ ಸ್ಥಳ ಎಷ್ಟೊಂದು ಆನಂದಕರವಾದ ಒಂದು ಸ್ಥಳ ಅಂದ್ರೆ ಇದು ಸಹಭೋಜನ ಅಂತ ಈ ಸ್ಥಳಕ್ಕಂತಿದ್ದಾರೆ. ಸಹಭೋಜನ ಯಾಕೆ? ನಾನು ಕೇಳಿದ್ದೆ ಅದು ಕೇಳ್ತಾ ಅಂದ್ರೆ ಲಿಂಗ, ನನ್ನ ಎದೆ ಮೇಲಿರುವ ಲಿಂಗ ನಾನು ಎಷ್ಟೊಂದು ಬೆರ್ತಿದೀವಂದ್ರೆ, ನಾನು ಊಟ ಮಾಡಿದ್ದೆ ಅವನು ಊಟ ಮಾಡ್ತಾನೆ, ನಾನು ಕೇಳಿದ್ದೆ ಕೇಳ್ತಾನೆ, ನಾನು ನುಡಿದಿದ್ದೆ ನುಡಿತಾನೆ, ನಾನು ನಡೆದಲ್ಲಿ ನಡೀತಾನೆ, ನಾನು ಎಲ್ಲಿ ಹೋದ್ರು ಅವನು ಬರ್ತಾನೆ, ಮಲ್ಕೊಂಡ್ರು ನನ್ನ ಜೊತೆ ಇರ್ತಾನೆ, ಸ್ನಾನ ಮಾಡುವಾಗೂ ನನ್ನ ಹತ್ರ ಇರ್ತಾನೆ, ನಾನು ಏನೇ ಮಾಡಿದ್ರು ಆತ ಸಹಭೋಜನ, ನನ್ನ ಜೊತೆನೇ ಇರ್ತಾನೆ, ಎಂದಿಗೂ ಅವನು ನನ್ನ ನಗಲಿರೋಲ್ಲ. ಇಲ್ಲಿ ಭಕ್ತ ಸಂಕಲ್ಪ ವಿಕಲ್ಪ ಭಾವ ಅಭಾವ ಇವೆಲ್ಲ ಹೋಗ್ಬಿಡ್ತಾ ಇದೆ. ಇಂದ್ರಿಯ ಅಂತಃಕರಣಾದಿಗಳು ಕೂಡ ಇಲ್ಲಾಗಿ ನಾನು ಮತ್ತು ನನ್ನ ಲಿಂಗಯ್ಯ ಇಬ್ರು ಎಷ್ಟೊಂದು ಇದಾಗಿದ್ದೀವಂದ್ರೆ ಕೂಡ್ಕೊಂಡಿದೀವಂದ್ರೆ ಸಹಭೋಜನರಾಗ್ಬಿಟ್ಟಿದ್ದೀವಿ. ನಾನು ಸೇವನೆ ಮಾಡ್ತೀನಿ ಹೇಳಿ? ನಾನು ಉಸಿರಾಟ ಈಗ ಉಸಿರಾಟ ಮಾಡ್ತಾ ಇದೆ, ಅದು ಕೂಡ ಅವನು ನಾನು ಕುಡಿಯೇ ಮಾಡ್ತಾ ಇದೀವಿ. ಒಂದೂ ಕೆಲಸ ನಾನು ಅವನ್ ಬಿಟ್ಟು ಮಾಡ್ತಾ ಇಲ್ಲ. ಅದಕ್ಕೆ ಇದು ಸಹಭೋಜನ ಸ್ಥಳ. ಭೋಜನ ಅಂದ ತಕ್ಷಣ ಬರೀ ಇಲ್ಲಿ ಪ್ರಸಾದ ಅಥವಾ ಆಹಾರ ಅಲ್ಲ. ಭೋಜನ ಅಂದ್ರೆ ನಾನು ಏನು ಒಳಗೆ ಸ್ವೀಕರಿಸ್ತೀನೋ ಅದು ಶಬ್ದವಾಗಿರಬಹುದು, ರೂಪವಾಗಿರಬಹುದು, ರಸ ಆಗಿರಬಹುದು, ಗಂಧವಾಗಿರಬಹುದು, ಸ್ಪರ್ಶವಾಗಿರಬಹುದು, ಇವೆಲ್ಲ ಆತನ ಸನ್ನಿಧಿಯಲ್ಲಿಯೇ ಅಂದ್ರೆ ಆತನಿಂದಲೇ ನಾನು ಮಾಡ್ತಾ ಇದ್ದೀನಿ. ಹೀಗಾಗಿ ಸಹಭೋಜನರು ನಾವಿಬ್ರು ಪರಸ್ಪರ ಹೇಗಂದ್ರೆ ಆ ಭಾವನೆಯಲ್ಲೇ ಇರೋದು. ನನಗೇನಾದ್ರೂ ಕೇಳಿಸ್ತಾ ಇದೆ ಅಂದ್ರೆ ಅವನ ಮೂಲಕವೇ ಕೇಳಿಸ್ತಾ ಇದೆ. ನಾನು ಇವತ್ತು ಶಿವಯೋಗದ ವರ್ಗ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ ಅವನ ಬಾಯಿಂದ ಹೇಳ್ತಾ ಇದ್ದೀನಿ, ಅವನ ನನ್ನ ಜೊತೆ ಇದ್ದಾನೆ. ಹೀಗಾಗಿ ಲಿಂಗಭಾಜನದಲ್ಲಿ ಸಹಭೋಜನ ಮಾಡಿದರೆ ಇಹ ಪರಗಳಿಲ್ಲದಂತಾಗು. ನಮ್ಗೆ ಯಾವುದು ಸೂತಕ ಪಾಪ ಪುಣ್ಯ ಇಹ ಪರ ಇದೇನೂ ಇಲ್ಲ. ಯಾಕೆ? ನಾನು ಅವನು ಇಬ್ರು ಈಗ ಸಹಭೋಜನ ಸ್ಥಳದಲ್ಲಿ ಇದ್ದೇವೆ. ಹೀಗಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳೊಂದಿಗೆ ಈ ಒಂದು ಸ್ಥಳವನ್ನ ಆರಂಭ ಮಾಡೋಣ. ಓದಿ ನೋಡೋಣ ಯಾರಾದ್ರೂ. ಲಿಂಗದೇಹಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಲಿಂಗದೇಹಿ ಶಿವಾತ್ಮಕನು ಲಿಂಗದಾಚಾರದಲ್ಲಿಯೇ ನಡೆವೆನಯ್ಯ. ಲೋಕವರ್ತಕನಲ್ಲ, ಲೋಕ ಚಾತುರಿಕೆ ಲೋಕ ವ್ಯವಹರಣೆಯನ್ನನುಕರಿಸಿ ನಡೆವವನಲ್ಲ. ಶಿವಜ್ಞಾನ ಶಿವಕ್ರಿಯಾ ಪ್ರಕಾಶವ ಸಂಬಂಧಿಸಿಕೊಂಡು ಸರ್ವಾಂಗವೂ ಲಿಂಗರೂಪಾಗಿ ಸಮರ್ಪಿಸಿಕೊಂಡು ಲಿಂಗದೊಡನೆ ಬುಂಜಿಸುತ್ತಿಪ್ಪನಯ್ಯ. ಶಿವಸ್ಮರಣೆಯಿಂದ ಸ್ವೀಕರಿಸುತ್ತಿಪ್ಪುದೇ ಸಹಭೋಜನವೆನಿಸಿಕೊಂಡಿತ್ತಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 657. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಕುಸುಮಕ್ಕ. ಈಗ ನೋಡಿ, ಲಿಂಗದೇಹಿ ಶಿವಾತ್ಮಕನು. ಲಿಂಗದೇಹಿ ಶಿವಾತ್ಮಕನು ಅಂದ್ರೆ ನಾನು. ಲಿಂಗದೇಹಿಯಾದ ಶಿವಾತ್ಮ
ಪರಮಾತ್ಮಕನಾದ ನಾನು ಶರಣನು ಲಿಂಗದಾಚಾರದಲ್ಲಿಯೇ ನಡೆಯುತ್ತಾನೆ. ಯಾವುದು ಆ ಲಿಂಗ? ನನ್ನ ಇಷ್ಟಲಿಂಗ ಏನ್ ಹೇಳುತ್ತೋ ಅದೇ ಆಚಾರದಲ್ಲಿ ನಾನು ನಡೀತೀನಿ. ಅದು ನಂಗೆ ಲಿಂಗಾಚಾರ ಅಂತ ನಾವು ಮಾತಾಡಿದೀವಿ. ನಾನು ಲೋಕವರ್ತಕನಲ್ಲ ರೀ, ಲೌಕಿಕ ಜಗತ್ತಿನ ವರ್ತಕನಲ್ಲ ನಾನು. ಈ ಲೋಕದ ಚತುರತೆ, ಲೋಕ ವ್ಯವಹಾರ ಜ್ಞಾನವನ್ನ ಅನುಕರಿಸಿ ನಾನು ನಡೆಯೋದಿಲ್ಲ. ಶಿವಯೋಗದ ಶಿವಜ್ಞಾನ, ಶಿವಕ್ರಿಯಾ ಪ್ರಕಾಶವನ್ನ ಅಳವಡಿಸಿಕೊಂಡು ನನ್ನ ಸರ್ವಾಂಗವೆಲ್ಲವನ್ನ ಲಿಂಗರೂಪವಾಗಿ ಸಮರ್ಪಿಸಿಕೊಂಡು ಲಿಂಗದೊಡನೆ ಊಟ ಮಾಡ್ತಾ ಇದ್ದೀನಿ. ಶಿವಸ್ಮರಣೆಯಿಂದ ಪ್ರಸಾದವನ್ನ ಸ್ವೀಕರಿಸೋದೇ ಸಹಭೋಜನ. ಸಹಭೋಜನ ಸರ್ವಾಂಗವೂ ಲಿಂಗರೂಪಾಗಿ ಸಮರ್ಪಿಸಿಕೊಂಡು ಲಿಂಗದೊಡನೆ ಭುಂಜಿಸುತ್ತಿಪ್ಪನಯ್ಯ. ಶಿವಸ್ಮರಣೆಯಿಂದ ಪ್ರಸಾದವನ್ನ ಸ್ವೀಕರಿಸುವುದೇ ಸಹಭೋಜನವೆನಿಸಿಕೊಂಡಿದೆ ಅಂತ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ನೋಡಿ, ಪರಮಾತ್ಮನು ಎಂದೂ ಹುಟ್ಟೋದಿಲ್ಲ, ಸಾಯೋದಿಲ್ಲ, ಮತ್ತೆ ಹುಟ್ಟಿ ಅಸ್ತಿತ್ವದಲ್ಲಿ ಬರೋದು ಈ ಥರದ್ದೇನೂ ಇಲ್ಲ. ಆತ ಜನ್ಮರಹಿತನು, ನಿತ್ಯನು, ಶಾಶ್ವತನು, ನಿರ್ವಿಕಾರನು, ನಿರಂಜನನು, ಅಖಂಡನು. ಅವನಿಗೆ ಭಿನ್ನವಾದ ಬೇರೆ ಯಾವುದೇ ವಸ್ತು ಇಲ್ಲ. ವಿಶ್ವ, ಈಶ್ವರ ಮತ್ತು ಜೀವ ಈ ಮೂರು ಅವನ ಸ್ವರೂಪಗಳಾಗಿವೆ. ಅವನೊಂದು ಮಹದ್ಭಾಂಡ. ಇದೆಲ್ಲ ಭಾಂಡದಲ್ಲಿರುವ ಭೋಜ್ಯ ಪದಾರ್ಥ. ಅಂದ್ರೆ ನನ್ನನ್ನು ಹಿಡಿದುಕೊಂಡೆ ಅವನು ಸರ್ವಭಕ್ಷಕ ದೇವ. ಇಂತಹ ಸರ್ವಗ್ರಾಹಕ ದೇವನಲ್ಲಿ ಐಕ್ಯ ಹೊಂದಿದ ಶಿವೈಕ್ಯನೇ ಸಹಭೋಜನ ಸ್ಥಳಿ ಅನ್ಸ್ಕೊಳ್ತಾ ಇದ್ದಾನೆ. ಹೀಗಾಗಿ ಸಹಭೋಜನ ಸ್ಥಳ ಅಂದ್ರೆ ಏನ್ ಗೊತ್ತಾ? ನಾನು ಆ ಲೌಕಿಕ ಜಗತ್ತಿನಲ್ಲಿ ಈಗ ಬೇರೆಯಾಗಿ ಬಿಟ್ಟಿದ್ದೀನಿ. ನನ್ನ ಎಲ್ಲಾ ಸರ್ವಾಂಗ ಈಗ ಲಿಂಗರೂಪವಾಗಿದೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗ ಎಲ್ಲ ಸರ್ವಾಂಗ ಲಿಂಗ ರೂಪವಾಗಿ ಸಮರ್ಪಿಸಿಕೊಂಡು ಲಿಂಗದೊಡನೆ ಭುಂಜಿಸುತ್ತಿಪ್ಪಿನಯ್ಯ. ಅದಕ್ಕೆ ತುತ್ತಿಗೊಮ್ಮೆ ಅಂತ ನಾವು ವಚನಗಳನ್ನ ಹೇಳ್ತಿರ್ತೀವಿ. ಲಿಂಗದೊಡನೆ ನಾನು ಏನ್ ಮಾತಾಡ್ತೀನೋ ಆ ಲಿಂಗ, ನಾನು ಏನ್ ಕೇಳ್ತೀನೋ ಎಲ್ಲ ನನ್ನ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಲಿಂಗದೊಡನೆ ಭುಂಜಿಸುತ್ತಿಪ್ಪನಯ್ಯ. ಶಿವಸ್ಮರಣೆಯಿಂದ ಸ್ವೀಕರಿಸ್ತಿದ್ದೀನಿ ನಾನು. ಹೀಗಾಗಿ ಶಿವನನ್ನು ಬಿಟ್ಟು ನಾನು ಏನು ಮಾಡ್ತಾ ಇಲ್ಲ, ನನ್ನ ಇಷ್ಟಲಿಂಗ ಏನನ್ನು ಬಿಟ್ಟು ನಾನು ಏನು ಮಾಡ್ತಾ ಇರೋದಿಲ್ಲ. ಅಂದ್ರೆ ಈಗ ನಾನು ಮೊದಲು ಏನು ಹೇಳ್ತಾ ಇದ್ದೆ? ನಾನು ಭೋಜನ ಮಾಡ್ತೀನಿ ಅಂತೀನಿ, ನಾನು ಊಟ ಮಾಡ್ತೀನಿ ಅಂತ ಹೇಳ್ತೀನಿ, ನಾನು ಪ್ರಸಾದ ಸ್ವೀಕರಣೆ ಮಾಡ್ತೀನಿ ಅಂತೀನಿ. ಆದ್ರೆ ಈ ಸ್ಥಳದಲ್ಲಿ ಸಹಭೋಜನ. ಯಾಕೆ ಸಹಭೋಜನ ಅಂದ್ರೆ ಇದಕ್ಕೆ ನಾನು ಮತ್ತು ಪರಮನ ಸ್ವರೂಪದಲ್ಲಿರುವ ನನ್ನ ಇಷ್ಟಲಿಂಗಯ್ಯ. ನಾನು ಹೋದಲ್ಲೆಲ್ಲ ಬರ್ತಾನೆ ಅವನು. ಒಂದು ಕ್ಷಣ ಕೂಡ ಅವನನ್ನು ನಾನು ಬಿಟ್ಟಿರೋಲ್ಲ. ನಾನು ಏನ್ ಮಾಡ್ತೀನೋ ಅವನು ನನಗೆ ಸಹಭಾಗಿಯಾಗಿರ್ತಾ ಇರೋದ್ರಿಂದ ಈ ಸ್ಥಳಕ್ಕೆ ಸಹಭೋಜನ ಸ್ಥಳ ಅಂತ ಕರೀತಾ ಇದ್ದಾರೆ. ಅಲ್ಲಮ ಪ್ರಭುದೇವರ ಒಂದು ವಚನವನ್ನ ಓದಿ ನೋಡೋಣ. ಅಕಲ್ಪಿತನೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಮಾಡಿದ ಸೈದಾನವ ನೋಡ, ಅನಂತ ಕೋಟಿ ಅಜಾಂಡಗಳೇ ಈ ಸೈದಾನವಾಗಿ ಸವಿಕಲ್ಪ ವಿಷಯಗಳೇ ಶಾಖವಾಗಿ ಸರ್ವವಾಸನೆ ಎಂಬುದೇ ಓಗರವಾಗಿ ಸರ್ವ ಸ್ವಾದವೆಂಬುದೇ ಅಭಿಗಾರವಾಗಿ ಇವೆಲ್ಲವನು ಜ್ಞಾನವೆಂಬ ಭಾಜನದಲ್ಲಿ ಎಡೆ ಮಾಡುತ್ತಿರಲು ಉಣಬಂದ ಹಿರಿಯರು ಉಣ್ಣುತ್ತಿದ್ದರು ನೋಡ. ನಿರ್ವಿಕಲ್ಪನೆಂಬ ಮಹಾಂತ ಬರಲು ಗುರು ಸಾಧನವಡಗಿತ್ತು. ಭಾಜನ ಒಳಿಯಿತ್ತು. ಆ ಭಾಜನ ಉಳಿಯಿತ್ತು. ಸಾಧನ ಒಡಗಿತ್ತು, ಭಾಜನ ಉಳಿಯಿತ್ತು. ಈ ಭಾಜನವನ್ನುತ್ತಮಾಂಗದಲ್ಲಿ ಅಳವಡಿಸಿಕೊಳ್ಳಲು ನಿಶ್ಚಿಂತವಾಯಿತು ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 742. ಶರಣು ಶರಣಾರ್ಥಿಗಳು. ಶರಣು ಅನ್ಸೂಯಕ. ಅಲ್ಲಂ ಪ್ರಭುದೇವರು ಇಲ್ಲಿ ನೋಡಿ, ಅಕಲ್ಪಿತನೆಂಬ ಭಕ್ತ. ಇಲ್ಲಿಂದನೇ ಈ ವಚನ ಸ್ವಲ್ಪ ಕ್ಲಿಷ್ಟವಾಗಿದೆ. ನಾನು ನನಗೆ ತಿಳಿದ ಹಾಗೆ ಸ್ವಲ್ಪ ನಿಮಗೆ ಬಿಡಿಸಿ ಹೇಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಕಲ್ಪಿತನೆಂಬ ಭಕ್ತ ಅಂದ್ರೆ ಇಲ್ಲಿ ನಾನು ಒಬ್ಬ ಕಲ್ಪಿತ ಭಕ್ತ ಅಲ್ಲ, ಅಕಲ್ಪಿತ ಭಕ್ತನು ಮಾಡಿದ ಸೈದಾನವ ಅಂದ್ರೆ ಅನ್ನ ಪ್ರಸಾದವ ಕುರಿತು ಹೇಳ್ತಾ ಇದ್ದಾರೆ. ಹೇಗಿದೆ ಇದು? ಆತನ ಮಾಡಿದ ಅನ್ನ ಪ್ರಸಾದ ಹೇಗಿದೆ? ಆ ಭಕ್ತ ಮಾಡಿದ ಅನ್ನ ಪ್ರಸಾದದ ಕುರಿತು ಹೇಳ್ತಾ ಇದ್ದಾರೆ. ಅನಂತ ಕೋಟಿ ಬ್ರಹ್ಮಾಂಡಗಳೇ ಆ ಪ್ರಸಾದದಲ್ಲಿ ಅಡಗಿವೆ.
ಸವಿಕಲ್ಪ ವಿಷಯಗಳೇ ಶಾಖವಾಗಿ, ಸರ್ವ ವಾಸನೆ ಎಂಬುದೇ ಓಗರವಾಗಿದೆ, ಸರ್ವ ಸ್ವಾದವೆಂಬುದು ಪವಿತ್ರ ತುಪ್ಪವಾಗಿದೆ. ಇವೆಲ್ಲವನ್ನ ಜ್ಞಾನವೆಂಬ ಭೋಜನದಲ್ಲಿ ಎಡೆ ಮಾಡಿದಾಗ ಗುಣಬಂದ ಹಿರಿಯರು ಅದನ್ನ ಉಣ್ತಾ ಇದ್ರು. ಅಲ್ಲೇನಾಯ್ತು? ಅಲ್ಲಿ ನಿರ್ವಿಕಲ್ಪಿತನೆಂಬ ಮಹಾಂತನೊಬ್ಬ ಬರಲು ಆ ಮಾಡಿದ ಅನ್ನಪ್ರಸಾದ ಅಡಗಿತ್ತು, ಭೋಜನ ಹಾಗೆಯೇ ಉಳಿದಿತ್ತು. ಆ ಉಳಿದ ಭೋಜನವನ್ನ ಉತ್ತಮ ಅಂಗದಲ್ಲಿ ಅಳವಡಿಸಿಕೊಳ್ಳಲು ಅಲ್ಲಿ ನಿಶ್ಚಿಂತ ನೆಲೆಯಾಗಿತ್ತು ಅಂತ ಈ ಈ ಇಡೀ ವಚನದ ಒಂದು ಅರ್ಥ. ಈಗ ಅದನ್ನು ಬಿಡಿಸಿ ನೋಡೋಣ. ಅಖಂಡ ಪರಬ್ರಹ್ಮನೊಡನೆ ಅಥವಾ ಪರವಸ್ತುವಿನಡೆ ನಿತ್ಯ ಅಭೇದ ರೂಪದಂದಿರುವ ಸಾಮರಸ್ಯ ಶಕ್ತಿಯೊಂದಿದೆ. ಅದನ್ನು ಲಿಂಗಾಂಗ ಸಾಮರಸ್ಯ ಶಕ್ತಿ ಅಂತಾನು ಕೂಡ ಅನ್ಬಹುದು. ಆ ಶಕ್ತಿಯ ಪರಿಣಾಮದಿಂದ ಭಕ್ತ್ಯಾದಿ ಅನಂತ ಶಕ್ತಿಗಳು ಕಂಡು ಬರ್ತಾ ಇವೆ. ಆ ಪರಶಿವ ಪ್ರಕಾಶವು ಇವುಗಳಲ್ಲಿ ಬೀಳಲು, ಆ ಶಕ್ತಿಗಳಲ್ಲಿ ಬೀಳಲು ಶಿಷ್ಯ, ಶಿವ, ಗುರು, ಜಗ ಇವೆಲ್ಲ ತೋರ್ತಾ ಇವೆ ಹೊರಗಡೆ. ಅಂದರೆ ಶಕ್ತಿಯ ಅನೇಕ ಲೀಲಾ ವಿಲಾಸಗಳಿಂದ ಭೇದ ವಸ್ತುಗಳು ಉತ್ಪನ್ನವಾಗ್ತಾ ಇವೆ. ಗುರು, ಶಿಷ್ಯ, ಜಗತ್ತು, ಜೀವ, ಶಿವ ಇವೆಲ್ಲ ಭೇದ ವಸ್ತುಗಳು ಅಲ್ಲಿ ಉದ್ಭವಿಸ್ತಾ ಇವೆ. ಶಿವೈಕ್ಯ ಪಡೆದ ಶರಣನ ಚಿತ್ತವೃತ್ತಿಯು ಪರಮ ಪರಿಶುದ್ಧವಾಗಿರುವುದು. ಆದುದರಿಂದ ಅದು ಆ ಭೇದಗಳ ಮೂಲವನ್ನರಿಯುವುದು. ಗುರು ಬೇರೆ, ಶಿಷ್ಯ ಬೇರೆ, ಜೀವ ಬೇರೆ, ಈ ಶಿವ ಬೇರೆ, ಈ ಎಲ್ಲ ಭೇದ ಭಾವಗಳ ಮೂಲವನ್ನ ಅದು ಅರಿತು ಪರಶಿವನ ಪ್ರಕಾಶದಲ್ಲಿ ಬೆರೀತಾ ಇದೆ. ಆಗ ಆ ಭೇದ ದರ್ಶಕ ವೃತ್ತಿಯು ಅಡಗೋದ್ರಿಂದ ಶಿವಯೋಗಿಗೆ ಈ ಜಗ, ಶಿವ, ಜೀವ, ಗುರು, ಶಿಷ್ಯ ಅಂತ ಯಾವುದೇ ಭೇದ ಕಾಣೋಲ್ಲ. ಅಂದರೆ ಈ ಭೇದ ಜಾಲವನ್ನೇ ಭುಂಜಿಸಿ ಆತ ಸ್ವಾನಂದಿಯಾಗುವನು. ಇದೇ ಸಹಭೋಜನವಾಗಿದೆ. ಇದೇ ಸಹಭೋಜನವಾಗಿದೆ. ಅರ್ಥವಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಏನಂದ್ರೆ ಆ ಮಾಡಿದ ಆ ಸೌಕಲ್ಪ ವಿಷಯಗಳೇ ಸಾಕವಾಗಿ, ಸರ್ವವಾಸನೆ ಎಂಬುದೇ ಓಗರವಾಗಿ, ಸರ್ವ ಸ್ವಾದವೆಂಬುದೇ ಅಭಿಗಾರವಾಗಿ ಇವೆಲ್ಲವನ್ನ ಜ್ಞಾನವೆಂಬ ಭಾಜನದಲ್ಲಿ ಎಡೆ ಮಾಡುತ್ತಿರಲು ಉಣಬಂದ ಹಿರಿಯರು ಉಣ್ಣುತ್ತಿದ್ದರು. ಅಂದ್ರೆ ಆ ಶಿವಯೋಗಿಗಳು. ಅಲ್ಲೇನಾಗ್ತಾ ಇದೆ ಅಂದ್ರೆ ನಿರ್ವಿಕಲ್ಪಂತನೆಂಬ ಮಹಂತ ಬರಲು ಅಂದ್ರೆ ಏನು? ಆ ಪರಮಗುರು ಬಂದು ಇದು ಏನಿದೆ, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಂತ ನಮಗೆ ಆ ಶಿವಯೋಗವನ್ನ ಕಲಿಸಿದಾಗ ಸಾಧನ ಒಡಗಿತ್ತು, ಭಾಜನ ಉಳಿಯಿತು. ಆ ಭೇದ ಭಾವ ಎಲ್ಲ ಹೋದಾಗ ಭಾಜನ ಉಳಿಯಿತು ಅಂದ್ರಲ್ಲ, ಆ ಭಾಜನವನ್ನು ಉತ್ತಮ ಅಂಗದಲ್ಲಿ ಅಳವಡಿಸಿಕೊಳ್ಳಲು ಅಂದ್ರೆ ನನ್ನಲ್ಲಿ ಅದನ್ನ ಅಳವಡಿಸಿಕೊಳ್ಳೋದು, ಎಳ್ಳಷ್ಟು ಭೇದ ಭಾವವನ್ನ ಎಲ್ಲ ನಿರಸನ ಮಾಡಿ ಈಗ ನಾನು ಏನಾಗ್ಬಿಟ್ಟಿದ್ದೇನೆ? ಕೇವಲ ಪರವಸ್ತು. ಅದೇ ಭಾಜನ. ಉಳಿದ ಭಾಜನ ಅಂದ್ರೆ ಏನು? ನಾನು ಒಬ್ನೇ ಉಳಿದೆ. ಈಗ ಯಾರು ನಾನು? ಪರವಸ್ತುವಿನ ಸ್ವರೂಪ. ಆ ಭಾಜನವನ್ನ ಉತ್ತಮ ಅಂಗದಲ್ಲಿ ಅಳವಡಿಸಿಕೊಳ್ಳಲು ಅಂದ್ರೆ ಐಕ್ಯ ಸ್ಥಳ, ನಿಶ್ಚಿಂತವಾಯಿತು ಗುಹೇಶ್ವರ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವುಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಏನಂದ್ರೆ ಈ ವಚನವನ್ನ ಇನ್ನೂ ಸ್ವಲ್ಪ ಬಿಡಿಸೋದಾದ್ರೆ ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ ಇವು ಮೂರು ಪರಶಕ್ತಿಯ ಮೂರು ರೂಪಗಳು. ಎಲ್ಲಿ ಬರ್ತಾ ಇವೆ ಇದು? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ ಗುರುಲಿಂಗ ಮತ್ತು ಶಿವಲಿಂಗದಲ್ಲಿ. ಹಾ, ಹೀಗೆ ಈ ಮೂರು ಶಕ್ತಿ ಏನಲ್ಲ, ಇವೆಲ್ಲ ಪರಶಕ್ತಿಯ ಮೂರು ರೂಪಗಳು. ಪರಶಿವನ ಚೈತನ್ಯ ಪ್ರಕಾಶವು ಅವುಗಳಲ್ಲಿ ಪ್ರತಿಫಲಿಸಿದರೆ ಕ್ರಮವಾಗಿ ನಿಮಗೆ ಗೊತ್ತದು ಶಿವ, ಗುರು, ಜಗತ್ತು ಇವೆಲ್ಲ ಈ ಈ ಈ ಶಕ್ತಿಗಳ ಇದು ರೂಪಗಳು. ಶಿವನಲ್ಲಿ ಇಚ್ಛಾಶಕ್ತಿ ಆದಾಗ ಏನಾಗ್ತಾ ಇದೆ? ಶಿವನಲ್ಲಿ ಇಚ್ಛಾಶಕ್ತಿ ಪ್ರಧಾನವಿರೋದ್ರಿಂದ ಅವನಿಗೆ ಸರ್ವನಿಯಾಮಕತ್ವ ಪ್ರಾಪ್ತವಾಗಿದೆ. ಹೀಗಾಗಿ ಅವನು ಸಕಲ ಬ್ರಹ್ಮಾಂಡದ, ಸಕಲ ಜೀವಾತ್ಮರ ಮತ್ತು ಸಕಲ ಶರೀರಗಳ ಒಡೆತನ ಅವನಿಗೆ ಸೇರಿದೆ. ನನ್ನನ್ನು ಹಿಡಿದುಕೊಂಡೇ ಎಲ್ಲರನ್ನು ಸೃಷ್ಟಿ ಮಾಡಿದವನೇ ಅವನೇ. ಆದ್ದರಿಂದ ಅವನು ವಿಶ್ವಾಧಿಪತಿ, ಸರ್ವೇಶ್ವರ, ಸರ್ವಾತ್ಮ, ಸರ್ವಪ್ರೇರಕ, ನಿತ್ಯ ಹಾಗೂ ವ್ಯಾಪಕ. ಯಾಕೆ? ಅವನಲ್ಲಿ ಇಚ್ಛಾಶಕ್ತಿ ಜಾಗೃತವಾಗಿದೆ. ಅದೇ ಸದ್ಗುರುವಿನಲ್ಲಿ ಜ್ಞಾನಶಕ್ತಿ ಪ್ರಧಾನವಾದಾಗ ಅವನು ಸರ್ವಜ್ಞನಾಗ್ತಾನೆ.
ಲೋಕವಿಖ್ಯಾತನಾದ ಅವನು ಆ ಗುರು ಅಂತ ನಾವೇನ್ ಕರಿತೀವಲ್ಲ, ಶಿವಯೋಗವನ್ನು ಕಲಿಸುವ ಗುರು ಏನಿದಾನಲ್ಲ, ಅವನಲ್ಲಿ ಯಾವುದೇ ಲೋಭ ಮೋಹ ಇರೋದಿಲ್ಲ. ಆತ್ಮತತ್ವ ವಿಚಾರಜ್ಞ, ಅವನಿಗೆಲ್ಲ ಈ ಶಿವಯೋಗದ ಬಗ್ಗೆ ಗೊತ್ತಿದೆ, ವಿಷಯ ಎಲ್ಲ ಗೊತ್ತಿದೆ. ಆತ ಸತ್ಯವಾದಿ, ಸತ್ಯದರ್ಶಿ ಮತ್ತು ಶಿವಾನುಭವಿ. ಹಾಗೆ ಅಷ್ಟೇ ಅಲ್ಲ ರೀ, ಈ ಗುರು ಅನ್ನೋನು ಅವನಲ್ಲಿ ಜ್ಞಾನಶಕ್ತಿ ಅತ್ಯಂತ ಪ್ರಕಾಶಮಯವಾಗಿರೋದ್ರಿಂದ, ಪರಾಕಾಷ್ಠೆಯನ್ನು ತಲುಪಿರೋದ್ರಿಂದ ಆತ ಶಾಂತ ಹಾಗೂ ಪವಿತ್ರ ಪಾದಗಳಿಂದ ಪ್ರಕಾಶಿಸ್ತಿರ್ತಾನೆ ಆ ಸದ್ಗುರು. ಶಿವನು ಅದೃಶ್ಯ ಮೂರ್ತಿ, ಆದರೆ ಗುರುವು ದೃಶ್ಯಮೂರ್ತಿ. ನಾವು ಸಾಕಾರ ನಿರಾಕಾರ ಅಂತೀವಲ್ಲ, ಶಿವನು ನಿರಾಕಾರನಾದ್ರೆ ಗುರು ದೃಶ್ಯಮೂರ್ತಿ. ಈಗ ನಾವು ಕಮ್ಮಟದಲ್ಲಿ ಅನೇಕ ಪ್ರಾಜ್ಞರು, ಅನೇಕ ಅನುಭಾವಿಗಳು ನಮಗೆ ಅದನ್ನೆಲ್ಲ ಹೇಳಿದ್ರು. ಅವರೆಲ್ಲ ಸಾಕಾರ ರೂಪದಲ್ಲಿ, ಅವರು ಗುರುಗಳಾಗಿ ದೃಶ್ಯಮೂರ್ತಿಗಳಾಗಿ ನಮಗೆ ಎಲ್ಲವನ್ನ ಕಲಿಸ್ತಾ ಇದ್ರು. ಯಾರು ಅವ್ರಿಗೆ ಅದನ್ನೆಲ್ಲ ಹೇಳ್ಬೇಕಾದ್ರೆ ಏನಂದ್ರೆ, ಶಿವನು ಅಂತರ್ಯಾಮಿಯಾಗಿ ಅವರಿಗೆ ಪ್ರೇರಣೆ ನೀಡ್ತಾ ಇದ್ದ. ಎಲ್ಲಾ ಗುರುಗಳಿಗೆ, ಎಲ್ಲಾ ಶಿವಾನುಭವಿಗಳಿಗೆ ಯಾರು ಶಿವಾನುಭವವನ್ನು ಯಾರು ಕೊಡ್ತಾರೋ ಅವರಿಗೆಲ್ಲ ಹಿಂದಿನ ಪ್ರೇರಕ ಶಕ್ತಿ ಶಿವ ತಾನೆ, ಶಿವನೇ. ಹಾಗೇನೆ ಶಿವನಲ್ಲಿ ಇಚ್ಛಾಶಕ್ತಿ ಬಗ್ಗೆ ಹೇಳಿದೆ, ಸದ್ಗುರುವಿನಲ್ಲಿ ಜ್ಞಾನಶಕ್ತಿ ಬಗ್ಗೆ ಹೇಳಿದೆ. ಹಾಗೇನೆ ವಿಶ್ವ ಪ್ರಪಂಚ, ವಿಶ್ವದಲ್ಲಿ ಕ್ರಿಯಾಶಕ್ತಿ ಪ್ರಧಾನವಾಗಿರೋದ್ರಿಂದ ಇಲ್ಲಿ ಯಾವಾಗಲೂ ಕ್ರಿಯಾಶೀಲ. ಸಕಲ ಚರಾಚರ ಜೀವಿಗಳು ವಾಸಿಸಿವೆ, ಅಸಂಖ್ಯ ದೇಹಗಳು ರೂಪುಗೊಂಡಿವೆ. ಪ್ರಾಣಿ, ಪಕ್ಷಿ, ಗಿಡ, ಮರ, ಅನೇಕ ಚರಾಚರ ಎಲ್ಲವನ್ನ ಈ ಸೃಷ್ಟಿಯಲ್ಲಿ ನೀವು ನೋಡೋದು. ಯಾಕಂದ್ರೆ ವಿಶ್ವದಲ್ಲಿ ಕ್ರಿಯಾಶಕ್ತಿ ಜಾಗೃತವಾಗುತ್ತಾ ಇದೆ, ಹೆಚ್ಚಾಗಿದೆ. ಈ ವಿಶ್ವವು ವಿಶಾಲ, ವ್ಯಾಪಕ, ಸಕಲ ಜೀವರಿಗೆ ಭೋಗ ನೀಡುವುದು ಈ ವಿಶ್ವವೇ ಆಗಿದೆ. ನಾನಿಲ್ಲಿರೋದ್ ಕಾರಣ ಏನು? ಆ ವಿಶ್ವವೇ. ಹೀಗಾಗಿ ಶಿವನಲ್ಲಿ ಇಚ್ಛಾಶಕ್ತಿ, ಸದ್ಗುರುವಿನಲ್ಲಿ ಜ್ಞಾನಶಕ್ತಿ, ವಿಶ್ವದಲ್ಲಿ ಕ್ರಿಯಾಶಕ್ತಿಯನ್ನ ನಾವು ನೋಡ್ತಾ ಇದ್ದೀವಿ. ವಿಶ್ವ, ಇವನು ಗುರು, ಈತ ಶಿವ ಎಂಬ ಭೇದ ವಾಸ್ತವಿಕವಲ್ಲ. ಇವೆಲ್ಲ ಒಂದೇ. ಈ ಗುರು ಆಗ್ಲಿ, ಶಿವ ಆಗ್ಲಿ, ವಿಶ್ವವಾಗ್ಲಿ ಒಂದೇ. ಆದ್ರೆ ಅರ್ಥ ಮಾಡಿಕೊಳ್ಳಲುಗೋಸ್ಕರ ನಾವು ಇದನ್ನು ಬೇರ್ಪಡೆ ಮಾಡಿ ನೋಡಿದೀವಿ ಅಷ್ಟೇ. ಆದ್ರೆ ಇಲ್ಲಿ ಇನ್ನೊಂದು ಏನಂದ್ರೆ, ಮಾಯೆ ಒಂದಿದೆಯಲ್ಲ, ಮಾಯಾ ಕಲ್ಪಿತ ಮಾಯೆ ಒಂದಿದೆ. ಅದನ್ನ ಮರೀಲಿಕ್ಕಾಗೋಲ್ಲ. ಈ ಮಾಯಾವರಣದಿಂದ ಆಗಿರೋ ಈ ಎಲ್ಲ ಏನೇನು ದುರಂತಗಳಾಗ್ತಾವೆಲ್ಲ, ಅದಕ್ಕೆ ಕಾರಣ ಈ ಮಾಯೆಯ ಅಧೀನರಾದವರಿಗೆ ಏನಾಗ್ಬಿಡ್ತಾ ಇದೆ? ಮತ್ಯ ಭೇದ ಭಾವ. ದೇವರು ಬೇರೆ, ನಾನು ಬೇರೆ, ಅದು ಬೇರೆ, ಇದು ಬೇರೆ, ಗುರು ಬೇರೆ, ಶಿಷ್ಯ ಬೇರೆ, ಶಿವ ಬೇರೆ, ಜೀವ ಬೇರೆ ಅಂತ. ಯಾಕೆ ಅವ್ರು ಹಾಗಂತಾರೆ? ಮಾಯೆಯ ಅಧೀನರಾಗಿರ್ತಾರೆ ಅವರು. ಶಿವೈಕ್ಯ ಹೊಂದಿದ ಮಹಾತ್ಮ ಮಾತ್ರ ಮಾಯಾಬಂಧನದಿಂದ ಮುಕ್ತನಾಗಿರ್ತಾನೆ. ಆದ್ದರಿಂದ ಅವನು ಈ ಮೂರನ್ನು ಚಿದಾತ್ಮ ಸಾಗರದ ಚಿನ್ಮೂರ್ತಿಗಳನ್ನು ನೋಡ್ತಾನೆ. ಯಾವುದು? ಶಿವ, ಸದ್ಗುರು ಮತ್ತು ವಿಶ್ವ. ಎಲ್ಲವನ್ನು ಪರಶಿವ ರೂಪವಾಗಿ ಕಾಣ್ತಾ ಇರೋದ್ರಿಂದ ಅವನಿಗೆ ಸಹಭೋಜನ ಸ್ಥಳಿ ಅಂತಾರೆ. ಎಲ್ಲವನ್ನ ಏನು ಕಣ್ಮುಂದ್ ಕಾಣಿಸುತ್ತದಲ್ಲ, ಅದನ್ನೆಲ್ಲವನ್ನ ಆತ ಅದು ಶಿವನ ರೂಪವೇ ಅಂತ ಭಾವಿಸ್ತಾ ಇದ್ದಾನೆ. ಹೀಗಾಗಿ ಇವನು ಶಿವ, ಇವನು ಗುರು, ಇದು ಜಗತ್ತು, ಮತ್ತು ಇವನು ನಾನು ಅಂತ ಯಾವುದೇ ಭೇದ ಭಾವ ಅವನಲ್ಲಿರೋದಿಲ್ಲ. ಹೀಗಾಗಿ ಆ ಭೇದ ಬುದ್ಧಿ ಇಲ್ಲದ ಶಿವೈಕ್ಯನಿಗೆ ಅಂದ್ರೆ ಈ ಸ್ಥಳದಲ್ಲಿ ಸಹಭೋಜನ ಸ್ಥಳಿಗೆ ಏನಂತಾರಂದ್ರೆ ವಿಶ್ವಭೋಜಕ ಅಂತನೂ ಕರೀತಾರೆ, ವಿಶ್ವಭೋಜಕ ಅಂತ. ಹೀಗಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನ ಬರ್ತಾ ಇದೆ. ವಂಜಕ ಓದ್ತೀರಾ? ಕಾಯವಿಲ್ಲದ ಭಕ್ತ ವನಜಾಕ ಓದಿ. ವನಜಾಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಕಾಯವಿಲ್ಲದ ಭಕ್ತ, ಜೀವವಿಲ್ಲದ ಭಕ್ತ, ಮಾಯವಿಲ್ಲದ ಭಕ್ತ, ಮರವಿಲ್ಲದ ಭಕ್ತ, ಅರುಹಿಲ್ಲದ ಭಕ್ತ, ಒಳಗಿಲ್ಲದ ಭಕ್ತ, ಹೊರಗಿಲ್ಲದ ಭಕ್ತ, ತಾನಿಲ್ಲದ ಭಕ್ತ, ಇದಿಲ್ಲದ ಭಕ್ತ, ತಾನಿದರೆಂಬುದು ಏನೂ ಇಲ್ಲದ ಪರಮನಲ್ಲಿ ಬೆರೆಸಿ ಬೇರಿಲ್ಲದ ಪರಮ ಭಕ್ತನೀಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 633. ಸರ್ವರಿಗೂ ಭಕ್ತಿ ಶರಣಾರ್ಥಿಗಳು. ಶರಣು ನಾಗರತ್ನಕ. ನೋಡಿ ಇಲ್ಲೇನಂದ್ರೆ, ಈಗ ಐಕ್ಯಸ್ಥಳದಲ್ಲಿ ಬಂದಿದ್ದೀವಿ, ದೇಹಾಭಿಮಾನ ನೀಗಿಬಿಟ್ಟಿದ್ದೀವಿ. ದೇಹಾಭಿಮಾನ ನೀಗಿದ ಭಕ್ತ, ಜೀವತ್ವವನ್ನ ನೀಗಿದ ಭಕ್ತ, ಮಾಯಾವರಣವನ್ನ ಕಳಿಸಿಕೊಂಡ ಭಕ್ತ,
ಮರೆವನ್ನೇ ಮರೆತ ಭಕ್ತ, ಅರಿವನ್ನು ಶೂನ್ಯ ಮಾಡಿದ ಭಕ್ತ, ಒಳಗೂ ಶೂನ್ಯವಾದ ಹೊರಗೂ ಶೂನ್ಯವಾದ ಭಕ್ತ, ತಾನೂ ಇಲ್ಲದ ಭಕ್ತ, ಎದುರೂ ಇಲ್ಲದ ಭಕ್ತ. ಈ ಪರಿಯ ಭಕ್ತನು ತನ್ನ ಎದುರು ಏನೂ ಇಲ್ಲದಂತಹ ಅಗೋಚರ ಪರಮನಲ್ಲಿ ಬೆರೆತು ಪರಮಭಕ್ತನಾಗಿದ್ದ. ಅಂದ್ರೆ ಭಕ್ತ ಮತ್ತು ಪರಮನ ಸಹಭೋಜನದ ಪರಿಯನ್ನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಈ ಭಾವವನ್ನೇ ಮುಂದುವರಿಸ್ತಾ ಅವರದೇ ವಚನ ಒಂದು ಬರ್ತಾ ಇದೆ. ಒಂದಕ್ಕ ಓದ್ತೀರಾ? ಗುರುವನರಿಯದ ಭಕ್ತ. ಆಯ್ತ್ರಪ್ಪ. ಓಂ ಶ್ರೀ ಗುರು ಬ್ರಹ್ಮಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಗುರುವನರಿಯದ ಭಕ್ತ, ಲಿಂಗವನರಿಯದ ಭಕ್ತ, ಜಂಗಮವನರಿಯದ ಭಕ್ತ, ಪ್ರಸಾದವನರಿಯದ ಭಕ್ತ, ಪಾದೋದಕವನರಿಯದ ಭಕ್ತ, ತನ್ನ ನರಿಯದ ಭಕ್ತ, ಇದಿರನರಿಯದ ಭಕ್ತ, ತಾನು ತಾನಾದ ಅವಿರಳನು ಅದ್ವೈನು ನೋಡ ಪರಮ ಭಕ್ತನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ ವಚನ ಸಂಖ್ಯೆ 634. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣು ಮಂಜಕ್ಕ. ಇಲ್ಲಿ ಏನಂತಿದಾರಂದ್ರೆ ತೋಂಟದ ಸಿದ್ಧಲಿಂಗ ಶಿವಯೋಗಿ, ಈಗ ನೀವು ಐಕ್ಯ ಸ್ಥಳಕ್ಕೆ ಬಂದ್ಬಿಟ್ಟಿದ್ದೀರಾ. ಐಕ್ಯ ಸ್ಥಳಕ್ಕೆ ಬಂದಾಗ ಇದು ಯಾಕೆ ಈ ವಚನ ಹೀಗಂತಿದ್ದಾರೆ? ಗುರುವನರಿಯದ ಭಕ್ತ, ಲಿಂಗವನರಿಯದ ಭಕ್ತ ಅಂದ್ರೆ ಏನಂದ್ರೆ, ಶಿವಯೋಗದ ಉತ್ತುಂಗಕ್ಕೆ ಏರ್ಬಿಟ್ಟಾಗ ಏನಾಗುತ್ತೆ, ಆ ಸಾಧಕ ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ ಈ ತತ್ವಗಳನ್ನೆಲ್ಲ ತನ್ನಲ್ಲಿ ಅಳವಡಿಸಿಕೊಂಡು ಆ ತತ್ವಗಳನ್ನ ಮೀರಿ, ಆ ತತ್ವಗಳನ್ನ ಬಿಡಿ, ತನ್ನನ್ನೂ ಮೀರಿ ಇದರನ್ನೂ ಮರೆತು ತಾನೇ ಆಗಿ ಅವಿರಳನಾಗಿ ಅದ್ವೈನಾಗ್ತಾ ಇದ್ದಾನೆ, ಪರಮ ಭಕ್ತನಾಗ್ತಾ ಇದ್ದಾನೆ, ಪರಮಾತ್ಮನೊಡನೆ ಸಂಪೂರ್ಣವಾಗಿ ಬೆರೆತು ಸಹಭೋಜನ ಸ್ಥಳಿಯಾಗ್ತಾ ಇದ್ದಾನೆ. ಈಗ ಇಬ್ರು ಯಾರೂ ಉಳಿಲಿಲ್ಲ ರೀ, ಒಬ್ಬನೇ ಪರಮ ಒಬ್ನೇ ಪರಮಾತ್ಮನು. ಆತ ಅದ್ವಯ, ಅವಿರಳ, ಅವನಲ್ಲಿ ಸಮರಸನಾದ ಪರಮಭಕ್ತನು ಶಿವಯೋಗಿ. ಅವನ ಮನಬುದ್ಧಿಗಳು ಪರಮಾತ್ಮನಲ್ಲಿ ವಿಲೀನವಾಗಿ ಬಿಟ್ಟರ ಇವೆ ಈಗ. ಆದ್ದರಿಂದ ಅವನಲ್ಲಿ ಕಾಯ ಎಲ್ಲಿದೆ, ಜೀವ ಎಲ್ಲಿದೆ, ಮಾಯೆಯೂ ಇಲ್ಲ, ವಿಸ್ಮರಣೆ ಇಲ್ಲ, ಅರಿವು ಹೊರಗೆ ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಈಗ ಇವನ್ನೆಲ್ಲವನ್ನ ಮೀರಿ ಆತ ನಿಂತು ಬಿಟ್ಟಿದ್ದಾನೆ. ಯಾವ ಭಾವವೂ ಆತನಲ್ಲಿ ಉಳಿದಿಲ್ಲ. ಆತ ಈಗ ಏನಾಗಿದ್ದಾನೆ ಹೇಳಿ? ಭಾವವಿರಹಿತ ಬ್ರಹ್ಮಸ್ವರೂಪ. ವಿಶ್ವದ ಸಮಸ್ತ ಭೇದಗಳನ್ನ ಆತ್ಮಲೀನ ಮಾಡಿಕೊಂಡು ಅವನು ವಿಶ್ವಭೋಜಕ ಯೋಗಿಯಾಗಿದ್ದಾನೆ. ನಾನು ಭೃತ್ಯ, ನಾನು ಸ್ವಾಮಿ, ನಾನು ಶಿಷ್ಯ, ನಾನು ಗುರು, ನಾನು ಅವನು, ನಾನು ಇವನು, ಈ ಎಲ್ಲ ಭೇದ ಬುದ್ಧಿ ಬಿಟ್ಟು ಅಖಂಡಾದ್ವಯ ಪರಶಿವನಲ್ಲಿ ಒಂದಾದ ಶಿವಯೋಗಿಯೇ ಆತ ವಿಶ್ವಭೋಜಕ, ಅದ್ವೈತ ಪಡೆದ ಒಂದು ಮಹಾನ್ ಯೋಗಿಯಾಗಿ ಅವನು ಪರಿಣಮಿಸಿದ್ದಾನೆ ಅಂತ ಈ ಸಹಭೋಜನ ಸ್ಥಳದಲ್ಲಿ ಏನಾಗ್ತಾ ಇದೀವಂದ್ರೆ, ನಾವು ಈಗ ನಾನೇ ಪರಮ ಅನ್ನೋ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಹೀಗಾಗಿ ಚನ್ನಬಸವಣ್ಣವ್ರು ಹೇಳಿದ್ರು, ಗುರುಸ್ಥಳ ನಾಸ್ತಿಯಾದುದಲ್ಲದೆ ಶಿಷ್ಯನೆಲ್ಲ, ಲಿಂಗಸ್ಥಳ ನಾಸ್ತಿಯಾದುದಲ್ಲದೆ ಭಕ್ತನೆಲ್ಲ, ಜಂಗಮ ಸ್ಥಳ ನಾಸ್ತಿಯಲ್ಲದೆ ಶರಣನೆಲ್ಲ. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ, ಈ ತ್ರಿವಿಧವು ನಾಸ್ತಿಯಾಗಿ ಭಕ್ತ ಕೆಟ್ಟು ಭವಿಯಾದದಲ್ಲದೆ ಲಿಂಗೈಕ್ಯನೆಲ್ಲ. ಶಿವಯೋಗಿಯಲ್ಲಿ ಗುರುಭಾವವಿಲ್ಲವಾಗಿ ಅವನೇ ಪರಿಪೂರ್ಣ ಶಿಷ್ಯನಾದ, ಲಿಂಗ ಭಾವವಿಲ್ಲವಾಗಿ ಅವನೇ ಪರಿಪೂರ್ಣ ಭಕ್ತನಾದ, ಜಂಗಮ ಭಾವವಿಲ್ಲವಾಗಿ ಅವನೇ ಪರಿಪೂರ್ಣ ಶರಣನಾದ. ಇಷ್ಟೇ ಅಲ್ಲ, ಸರ್ವಭಾವ ಅಳಿದು ಹೋಗಿ ನಿರ್ಭಾವನಾಗಿದ್ದರಿಂದ ಅವನು ಭವಿ. ಪರಶಿವ ಅಂದ್ರೆ ನಿಷ್ಕಲಂಕ, ನಿರುಪಾದಿಕ ಹಾಗೂ ನಿಸ್ಸಂಗ. ಆತ ಲಿಂಗೈಕ್ಯನೆಲ್ಲ, ಸ್ವತಃ ಲಿಂಗ ರೂಪನಾಗಿದ್ದಾನೆ. ಶಿವನೇ ನಾನು ಎಂಬ ಭಾವಕ್ಕೆ ಏನಂತಾರಂದ್ರೆ ಪರಹಂತ. ಪರಹಂತೆಯು ಒಂದು ಶಕ್ತಿಯಾಗಿದ್ದು ಅದು ವಿಶ್ವಕ್ಕೆ ಮಹಾಧಾರವಾಗಿದೆ, ದಿವ್ಯಜ್ಞಾನ ಮಹಾಪ್ರಭೆಯಾಗಿದೆ. ಅಂತಹ ಪರಾಶಕ್ತಿಗೂ ಸಾಕ್ಷಿಯಾದವ ಪರಮಾತ್ಮ. ಚಂದ್ರನಲ್ಲಿ ಬೆಳದಿಂಗಳು ಸಂದಿರುವಂತೆ ಪರಮಾತ್ಮನಲ್ಲಿ ಆ ಶಕ್ತಿಯು ನಿಂದಿದೆ. ಅದು ಬಿಂದು, ಶಿವನ ನಾದವಾಗಿದೆ. ವಿಶ್ವವು ಅದೇ ನಾದ ಬಿಂದುಗಳ ವಿಸ್ತಾರವಾಗಿದೆ. ವಿಶ್ವಕ್ಕೆ ಆಧಾರ ಶಕ್ತಿ, ಆ ಶಕ್ತಿಗೆ ಮಹಾಧಾರ ಶಿವ. ಶಿವಯೋಗಿಯು ಜಗಪ್ರಕಾಶ ಅಕ್ಕ ಮಹಾದೇವನೇ ತಾನೆಂಬ ದಿವ್ಯಾನುಭೂತಿ ಪಡಿತಾ ಇದ್ದಾನೆ. ನಾನೇ ಶಿವನಾಗಿದ್ದೇನೆ. ಈಗ ಆ ದಿವ್ಯಾನುಭೂತಿ ಅಥವಾ ಪರಹಂತೆ ಚಿದಗ್ನಿ
ಅದರಲ್ಲಿ ಭೇದಮಯವಾದ ಈ ಚರಾಚರ ವಿಶ್ವವನ್ನು ಅನುಭವಿಸುವ ಶಿವಯೋಗಿ. ಅವನು ಎಲ್ಲವನ್ನೂ ಅದ್ವಯ ಚಿದ್ದಾತ್ಮವಾಗಿ ಮೆರಿತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಹೀಗಾಗಿ ಆಗ ಅವನಲ್ಲಿ ಜಗ, ಜೀವ, ಶಿವ, ಗುರು, ಲಿಂಗ ಈ ಭೇದಗಳು ಉಳಿಯೋಲ್ಲ. ಎಲ್ಲವೂ ಒಂದೇ ಒಂದೇ. ಅದೊಂದೇ ಪರಾಶಕ್ತಿ. ಅದು ಜ್ಯೋತಿರ್ಮಯವಾದ ಮಹಾ ಅಗ್ನಿಯಂತಿದೆ. ಜೀವರ ಭೇದ, ಜೀವ ಜಡರ ಭೇದ, ಜೀವ ಈಶ್ವರ ಭೇದ ಇವ್ಯಾವುದೇ ಭೇದಗಳು ಅಲ್ಲಿ ಇರಲಾರವು. ವಿಶ್ವಭೋಗಿಯೂ ವಿಶ್ವಭುಕ್ತನೂ ಆಗಿರ್ತಾನೆ ಆ ಶಿವಯೋಗಿ. ಹೊರಗಿನ ಯಾವುದೇ ದೃಶ್ಯದ ಗೊಡವೆಗಳು ಅವನಿಗೆ ಇರೋಲ್ಲ. ಕೇವಲ ಅವನಲ್ಲಿ ಶಿವಜ್ಞಾನವಿದೆ. ಇನ್ನೊಂದು ಕೊನೆಯ ವಚನದೊಂದಿಗೆ ಇವತ್ತಿನ ವರ್ಗವನ್ನು ಮುಗಿಸೋಣ. ದೃಷ್ಟ ನಷ್ಟವಾದುದಕ್ಕೇನು ದೃಷ್ಟ? ಚೆನ್ನಬಸವಣ್ಣವರ ವಚನ. ಭಾವ ನಷ್ಟವಾದುದೇ ದೃಷ್ಟ ರೀ. ಭಾವ ನಷ್ಟವಾದುದಕ್ಕೇನು ದೃಷ್ಟ? ಅನುಭಾವ ನಷ್ಟವಾದುದೇ ದೃಷ್ಟ. ಅನುಭಾವ ನಷ್ಟವಾದುದಕ್ಕೇನು ದೃಷ್ಟ? ಸ್ವಯಪರವೆಂದನದಿಹುದೇ ದೃಷ್ಟ. ಸ್ವಯಪರವೆಂದು ಅದನ್ನದಕ್ಕೇನು ದೃಷ್ಟ? ಕೂಡಲ ಚೆನ್ನ ಸಂಗ ಎನ್ನದಿಹುದೇ ದೃಷ್ಟ. ಅಂದ್ರೆ ದೃಷ್ಟ ಅಂದ್ರೆ ನೋಡುವವ. ಪ್ರತ್ಯಕ್ಷವಾಗಿ ಕಾಣುವುದು ನಷ್ಟವಾಗಿದ್ದಕ್ಕೆ ಏನು ದೃಷ್ಟ ಅಂತ? ಆ ನೋಡುವ ಭಾವವೇ ನಷ್ಟವಾಗಿದ್ದೇ ದೃಷ್ಟ ಅಂತ. ಆ ಭಾವ ನಷ್ಟವಾಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ? ಅದನ್ನು ಅರಿಯುವ ಅನುಭಾವ ನಷ್ಟವಾದುದೇ ಸಾಕ್ಷಿ. ಅನುಭಾವ ನಷ್ಟವಾಯಿತು ಅನ್ನೋದಕ್ಕೆ ಏನು ಪುರಾವೆ? ನಾನು ಬೇರೆ ಪರಮ ಬೇರೆ ಎಂಬ ಸ್ವಯಪರವೆಂಬ ಭಿನ್ನ ಭಾವದಲ್ಲಿ ಇಲ್ಲದಿರುವುದೇ ಪುರಾವೆಯಾಗಿದೆ. ಸ್ವಯಪರವೆಂದು ಅನ್ನದಿಹುದಕ್ಕೆ ಏನು ದೃಷ್ಟಾಂತ? ಅದಕ್ಕೆ ಈಗ ನಾನು ಪರಮನಲ್ಲಿ ಸಂಪೂರ್ಣವಾಗಿ ಬೇರ್ಪಡಿಸಲಾಗದ ಸ್ಥಿತಿಯಲ್ಲಿದ್ದಾಗ ಆತ ನನ್ನಲ್ಲೇ ನೆಲೆಸಿರುವಾಗ ಆತನನ್ನು ಮತ್ತೆ ಬೇರೆಯಾಗಿ ಭಿನ್ನವಾಗಿ ಕರೆಯದಿಹುದೇ ದೃಷ್ಟಾಂತವಾಗಿದೆ. ಪರಮಾತ್ಮನು ಜ್ಞಾನರೂಪ ಆನಂದ ಸಾಗರ. ಸ್ವಯಪರವಾವುದೆಂದರೆ ಅದಕ್ಕೇನು ದೃಷ್ಟ ಅಂದ್ರೆ ಕೂಡಲ ಚೆನ್ನ ಸಂಗನೆಂದು ಎನ್ನುವುದೇ ದೃಷ್ಟ ಅಂದ್ರೇನು? ನಾನೇ ಆ ಕೂಡಲ ಚೆನ್ನ ಸಂಗನಾಗಿ ಬಿಟ್ಟಿದ್ದೀನಿ ಈಗ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಸಹಭೋಜನ ಸ್ಥಳ. ಮುಂದಿನ ವರ್ಗಗಳಲ್ಲಿ ಅದನ್ನ ಮುಂದುವರಿಸೋಣ. ಇಲ್ಲಿಗೆ ಇವತ್ತಿನ ಒಂದು ವರ್ಗವನ್ನ ನಿಲ್ಲಿಸೋಣ. ನಿಮಗೇನಾದ್ರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ಕೇಳಿ. ಹಾಗೇನೆ ನಡುವೆ ಸ್ವಲ್ಪ ಈ ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ನಮಗೆ ಸ್ವಲ್ಪ ತೊಂದರೆಯಾಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಈಗ ಎಲ್ಲರಿಗೂ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ಒಂದು ವ್ಯಾಖ್ಯಾನ ಮಾಲಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತಮಗೂ ಶರಣು ಶರಣಾರ್ಥಿಗಳು ಅಪ್ಪ ಅವರೇ. ಶರಣು. ಇಲ್ಲಿನವರೆಗೂ ಮುಗಿಸ ರೆಡಿ ಮಾಡತಕ್ಕಂತ ಏಕಭಜನ ಸಹಭೋಜನದ ಮೇಲೆ ತಮ್ಗೆ ಏನಾದ್ರು ಒಂದು ಸಂಶಯಗಳಿದ್ರೆ ಅಥವಾ ಹೆಚ್ಚಿನ ಬೆಳಕಿದ್ರೆ ತಾವು ಹಂಚ್ಕೊಂಬೋದ್ರಿ ನಿಮ್ಗೆ. ತದನಂತರ ತಮ್ಮಲ್ಲಿ ಒಂದು ಭಿನ್ನ ವಚನಗಳನ್ನ ಅಪ್ಪರು ಯಾರಾದ್ರೂ ಓದಿ ಅಂದಾಗ, ಯಾರಾದ್ರೂ ಒಬ್ರು ಶುರು ಮಾಡಿದಾಗ ದಯವಿಟ್ಟು ತಾವುಗಳು ಇನ್ನೊಬ್ರು ಇಮಿಡಿಯೇಟ್ ಮ್ಯೂಟ್ ಮಾಡ್ಕೊಳ್ಳಿ. ಒಟ್ಟೊಟ್ಟಿಗೆನೆ ಇಬ್ರು ಹೇಳ್ತು ವಿಷಯ ಪ್ರಾರಂಭಿಸಿದಾಗ ಒಂದು ಅಷ್ಟೊಂದು ಸ್ಪಷ್ಟತೆಯಾಗಿ ನಮ್ಗೆ ಕೇಳಿಸೋದಿಲ್ಲ ಅನ್ನೋದೊಂದು ಅಡಚಣೆ ಆಗ್ತಾ ಇರುತ್ತೆ. ದಯವಿಟ್ಟು ತಾವು ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಭಿನ್ನ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು. ಸಹಬೋಧನಕ್ಕೆ ಅಣ್ಣವ್ರೆ, ಜೀವಾತ್ಮ ಪರಮಾತ್ಮಗಿಂತ ಬೇರೆ ಭಾವನೆ ಇಲ್ಲದೆ ಅಭಿನ್ನವಾಗಿ ಅಭೇದ ಸ್ಥಿತಿಗೆ ಬಂದು ಜೀವಾತ್ಮ ಪರಮಾತ್ಮನೊಡನೆ ಭೋಗಿಸ್ತಕ್ಕಂಥದಕ್ಕೆ ಏಕಭಾಜನ ಅಂತ ಸಹಭಾಜನ ಆಗ್ತದೆ. ಎರಡು ಕಾಣುತ್ತೆ, ಜೀವಾತ್ಮ ಪರಮಾತ್ಮ ಸಹಭಾಜನ ಅಥವಾ ಸಹಭೋಜನ ಇಬ್ಬರನ್ನ ಕಾಣುತ್ತೆ. ಏಕಭೋಜನ ಬಂದಾಗ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಂತಕ್ಕಂಥ ಭಾವನೆನೇ ಮೂಡೋದಿಲ್ಲ. ಅದು ಏಕಭಾಜನ. ಇದು ಸಹಭಾಜನ ಇಬ್ಬರೇ ಇರ್ತಾರೆ. ಇಬ್ಬರೇ ಅಲ್ಲಿ ಜೀವಾತ್ಮ ಪರಮಾತ್ಮ, ಹೊರಗಿನ ಅಸ್ತಗಳಲ್ಲ, ಅಂಗ ಮತ್ತು ಲಿಂಗ ಅವೆರಡೇ ಅನ್ನೋ ಭಾವನೆ ಬರ್ತದೆ ಅಂತ ಅನ್ಸುತ್ತೆ. ಅಣ್ಣ, ಅದು ಏಕಭಾಜನ, ಇದು ಭೋಜನ. ಇಲ್ಲಿ ಸಹಭಾಜನ ಅಲ್ಲ, ಭೋಜನ ಸ್ಥಳ. ಅದು ಭಾಜನ, ಇದು ಭೋಜನ. ಭಾಜನ ಭೋಜನ. ಏಕಭಾಜನ ಅಂದಾಗ ಪರಮ, ನಾನು ಒಬ್ಬನನ್ನೇ ಭಜಿಸ್ತಾ ಇದ್ದೀನಿ, ಪೂಜಿಸ್ತಾ ಇದ್ದೀನಿ, ಆರಾಧಿಸ್ತಾ ಇದ್ದೀನಿ ಅನ್ನೋದು ಅದು ಪರವಸ್ತು, ಪರಮ, ಅದು ಏಕಭಾಜನ. ಸಹಭೋಜನ ಅಂದ್ರೆ ನಾನು ಏನೇ ಆಕ್ಟಿವಿಟಿ ಮಾಡಲಿ,
ಏನೇ ಭೋಜನ ಸ್ವೀಕರಿಸ್ಲಿ, ಶಬ್ದ, ರೂಪ, ರಸ, ಗಂಧ, ಏನೇ ಇರ್ಲಿ, ಅದು ಎಲ್ಲಕ್ಕೂ ನನ್ನ ಜೊತೆ ಆತ ಭುಂಜಿಸ್ತಾ ಇದ್ದಾನೆ, ಭೋಜನ ಮಾಡ್ತಾ ಇದ್ದಾನೆ, ಜೋರಾಗಿ ಅನ್ನೋದು ಹೇಳಿ. ಸಹಭೋಜನ. ಕೇಳೋದು ಕಡಿಮೆ ಆಯ್ತಾ ಇದೆ, ಸ್ವಲ್ಪ ಜೋರಾಗಿ ಹೇಳಿ. ಅಣ್ಣ ಭಾಜನ ಅಂದ್ರೆ ನೆನವು ಅಂತನ? ಭಾಜನ ಅಂದ್ರೆ ಆರಾಧನೆ. ಭಾಜನ ಅಂದ್ರೆ ಆರಾಧನೆ. ಯಾರನ್ನ ನಾನು ಆರಾಧನೆ ಮಾಡ್ತಾ ಇದ್ದೀನಿ? ನನಗೆ ಕೇವಲ ಪರಮ ಏಕ ಭಾಜನ, ಏಕ ವಸ್ತು, ಏಕ ದೇವೋಪಾಸನೆ. ನನ್ನ ಏಕ ಭಾಜನ ಅಂದ್ರೆ ಏನು? ಅವನು ಬಿಟ್ಟು ನನಗೆ ಯಾರೂ ಗೊತ್ತಿಲ್ಲ, ಯಾವ ಬೇರೆ ದೇವತೆಗಳು ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ನನ್ನ ಇಷ್ಟಲಿಂಗ, ಅದೇ ಏಕ ಭಾಜನ ಸ್ಥಳ. ಆತನೇ ಪರಸ್ವರೂಪ, ಪರಮಾತ್ಮನ ಸ್ವರೂಪ. ಇಷ್ಟಲಿಂಗದಿಂದಲೇ ನಾನು ಇಡೀ ನನ್ನ ಶಿವಯೋಗವನ್ನು ಮಾಡಿಕೊಳ್ತೇನೆ. ಅದಕ್ಕೆ ಏಕಭಾಜನ ಸ್ಥಳ. ಸಹಭೋಜನ ಸ್ಥಳ ಅಂದ್ರೆ ನಾನು ಏನ್ ಮಾಡ್ತೀನೋ, ಕರ್ಮೇಂದ್ರಿಯಗಳಿಂದ ಮಾಡಲಿ ಅಥವಾ ಜ್ಞಾನೇಂದ್ರಿಯಗಳಿಂದ ಮಾಡಲಿ, ನಾನ್ ಮಾಡ್ತಾ ಇಲ್ಲ. ಸಹಭೋಜನ. ನನ್ನೊಂದಿಗೆ ಯಾರಿದ್ದಾರೆ ಅನ್ಸೂಯಕ್ಕ? ಪರಮಾತ್ಮ. ಪರಮಾತ್ಮ, ಪರವಸ್ತು, ಪರಮಾತ್ಮ. ಇಲ್ಲಿ ಲಿಂಗವಂತ ಧರ್ಮದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬೇರೆಯವರಿಗೆ ದೇವರು ಗುಡಿಯಲ್ಲಿರ್ತಾನೆ, ದೇವಾಲಯದಲ್ಲಿರ್ತಾನೆ, ಎಲ್ಲೋ ಇರ್ತಾನೆ. ನಿಮ್ಮಲ್ಲಿ ಎಲ್ಲಿರ್ತಾನೆ ಅನ್ಸೂಯ ಅಕ್ಕ? ನಮ್ಮಲ್ಲಿ, ನಮ್ಮ ಹೃದಯದಲ್ಲೇ ಇರ್ತಾನಪ್ಪ. ನಿಮ್ಮ ಹೃದಯದಲ್ಲಿ. ಅದಕ್ಕೆ ಸಹಭೋಜನ ಸ್ಥಳ ಅಂತಾರೆ. ಅದಕ್ಕೆ ಸಹಭೋಜನ ಸ್ಥಳ. ಪ್ರತಿ ನಿಮ್ಮ ಕ್ರಿಯೆಯಲ್ಲಿ ಆತ ಇರೋದ್ರಿಂದ ಸಹಭೋಜನ ಸ್ಥಳ ಅಂತಾರೆ. ಅದಕ್ಕೆ ಸಹಭೋಜನ ಸ್ಥಳ. ಆಯ್ತಪ್ಪ, ಶರಣಾರ್ಥಿ ಅಣ್ಣ ನಿಮಗೆ. ರೇಣುಕಣ್ಣ? ಶರಣಣ್ಣ. ಇದು ಭಾಜನ ಅಂದ್ರೆ ಭಕ್ತನಲ್ಲಿ ಆ ಪರ ವಸ್ತುವಿನ ಸ್ವರೂಪ, ತಾನೇ ಆ ಸ್ವರೂಪವಾಗಿ ಪ್ರಕಾಶಿಸುವಂತ ನೆಲೆ ಇರಬಹುದು ಅನ್ಸುತ್ತೆ. ಹೌದು ಅಣ್ಣ, ಅದೇ ನಿಜವಾದ ಅರ್ಥ ಅಣ್ಣ. ಅದರ ಅವನು ಭಜಿಸುವುದು ಅಲ್ಲ, ಇದು ಮಾಡೋದು ಅಲ್ಲ. ಯಾಕಂದ್ರೆ ಅವನ ಸ್ವರೂಪನೇ ಅವನು ಆಗುತ್ತಕ್ಕಂಥದ್ದು ಭಾಜನ ಆಗ್ಬೋದು. ಹೌದು, ಅವನಲ್ಲೇ ಇದ್ದಾನೆ ಅವನೀಗ. ಹೌದು. ಅವನಲ್ಲೇ ಇದ್ದಾನೆ. ಆ ನೆಲೆ ಕಂಡು ಭೋಜಿಸ್ತಕ್ಕಂಥ ತಟ್ಟುವ ಮುಟ್ಟುವ ಎಲ್ಲದೂ ಸಹ ಭೋಜನ ಅಂತಕ್ಕಂಥದ್ದು ಎಲ್ಲದೂ ಅವನ ಕೂಡಿನೇ ತಗೊಳ್ತಕ್ಕಂಥದ್ದು, ಅವನ ಸ್ವರೂಪದಲ್ಲೇ ಅವನಾಗಿನೇ ತಗೊಳ್ತಕ್ಕಂಥ ಭಾವ ಅನ್ಸುತ್ತೆ. ಅವನನ್ನ ಬಿಟ್ಟು ನೀವು ಏನು ಮಾಡಕ್ ಆಗೋಲ್ಲ ಈಗ. ಹೌದು. ನೀವು ಮಾಡ್ಬೇಕಂದ್ರು, ಏನಾದ್ರೂ ನೀವು ಮಾಡ್ಬೇಕಂದ್ರು ನೀವು ಎಷ್ಟೊಂದು ಮುಂದೆ ಹೋಗಿದ್ದೀರಾ ಈಗ ಅಂದ್ರೆ, ನೀವು ಏನು ಮಾಡೋಕೆ ಸಾಧ್ಯ ಇಲ್ಲ. ಅದು ಸಹಭೋಜನ. ಅದಿದೆ. ಅಲ್ಲ, ಭಾಜನ ಹೇಳಿದಂಗೆ ಭಾಜನ ಅಂದ್ರೆ ಒಂದು ಪ್ರಸಾದ ಮಾಡ್ತಕ್ಕಂತ ಒಂದು ತಟ್ಟೆ ಅಂತ ಅರ್ಥ ಆಗ್ತೈತೆ, ಒಂದು ಪ್ಲೇಟ್. ಭೋಜನ ಅಂತಂದ್ರೆ ಕೂಡಿ ಉಣ್ಣುವುದು. ಪಂಚ ವಿಷಯಗಳನ್ನ ಜೀವಾತ್ಮ ಈಗ ಸಂಪೂರ್ಣ ತನ್ನ ಮಲತ್ರಯಗಳನ್ನ ಕಳೆದುಕೊಂಡು ಶಿವನೊಡನೆ ಒಂದಾಗಿ ಸೃಷ್ಟಿಯ ಈ ಎಲ್ಲವುಗಳನ್ನ ಉಣ್ಣೋದಕ್ಕೆ ಒಂದು ತಟ್ಟೆಯ ಸ್ವರೂಪ ಆಗ್ಬಿಟ್ಟಾರ ಇಬ್ರು, ಪರಶಿವ. ಸಹಭಾಜನ ಸ್ಥಳದಲ್ಲಿ ಏಕಭಾಜನ. ಸಹಭೋಜನ ಅಂದ್ರೆ ಅಲ್ಲಿ ಕುತ್ಕೊಂಡು ಆ ರೀತಿ ತಟ್ಟೆಯಾಗಿ ಇಬ್ಬರು ಸೇರಿ ಒಂದು ತಟ್ಟೆಯಾಗಿ ಸೃಷ್ಟಿಯ ಎಲ್ಲಾ ವಿಷಯಗಳನ್ನ ಅವರು ಶುದ್ಧವಾಗಿ ಸಹಭೋಜನ ಇಬ್ರು ಕೂಡಿ ಉಣ್ತಾ ಇದ್ದಾರೆ. ಇಷ್ಟು ತಗೋಬೋದೇನಂತ. ಹೌದು ಅಣ್ಣ. ರೇಣುಕಣ್ಣ ಮಂಗಲ್ ಮಾಡೋಣ. ಮಾಡೋಣ. ಯಾರಿಗೂ ಯಾವುದೇ ಪ್ರಶ್ನೆಗಳಿಲ್ಲ ಅಂದ್ರೆ ಇಂದಿನ ಸದ್ಭಾವಕ್ಕೆ ಮಂಗಳ ಸಂಪನ್ನ ಮಾಡೋಣ. ಇಲ್ಲಿನವರೆಗೂ 79ನೆಯ ಭಾಗವಾದ ಚತೇಕ ನೆಲೆಮನೆಯ ಒಂದು ವಿಶ್ವಯೋಗದ ಕುರಿತಾಗಿ ಅನುಭವ ಮಾಡ್ತಕ್ಕಂಥ ಡಾಕ್ಟರ್ ನೂಲಿಯಪ್ಪರ ಭಕ್ತಿಯ ಶರಣಾರ್ಥಿಗಳ ಅರ್ಪಿಸ ಹಾಗೂ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳ ಅರ್ಪಿಸ ಇಂದಿನ ಸದ್ಭಾವಗೋಷ್ಠಿಯನ್ನು ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.